ಇತ್ತೀಚೆಗೆ ಜಿಲ್ಲಾಧಿಕಾರಿಗಳು ತಡೆ ನೀಡಿದ ಸ್ಥಳದಲ್ಲಿ ಅನಧಿಕೃತವಾಗಿ ಮತ್ತೆ ಎಗ್ಗಿಲ್ಲದೆ ಕಲ್ಲು ಗಣಿಗಾರಿಕೆ ನಡೆಸಲಾಗುತ್ತಿದೆ ಎಂದು ಕರ್ನಾಟಕ ರಾಜ್ಯ ರೈತ ಸಂಘದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮಂಜೇಗೌಡ ತಿಳಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಇದೇ ಮಾರ್ಚ್ 11ರಂದು ಶ್ರೀರಂಗಪಟ್ಟಣ ತಾಲೂಕು ವ್ಯಾಪ್ತಿಯಲ್ಲಿನ ಅನಧಿಕೃತ ಕಲ್ಲು ಗಣಿಗಾರಿಕೆ ಮತ್ತು ಸಾಗಾಣಿಕೆ ನಿಯಂತ್ರಿಸಲು ಜಿಲ್ಲಾಧಿಕಾರಿ ನಿಷೇಧಾಜ್ಞೆ ಹೊರಡಿಸಿದ್ದರೂ ಅದನ್ನು ಸಾಕಾರಗೊಳಿಸುವಲ್ಲಿ ಟಾಸ್ಕ್ ಫೋರ್ಸ್ ಸಮಿತಿ ವಿಫಲವಾಗಿದೆ ಎಂದು ಹೇಳಿದರು. ಜಿಲ್ಲಾದ್ಯಂತ 100ಕ್ಕೂ ಹೆಚ್ಚು ಕಲ್ಲು ಕೋರೆಗಳಿದ್ದು ಶ್ರೀರಂಗಪಟ್ಟಣ ತಾಲೂಕು ಒಂದರಲ್ಲೇ 50ಕ್ಕೂ ಹೆಚ್ಚು ಕೇಂದ್ರಗಳಿವೆ. ಅವುಗಳಲ್ಲಿ ಕೆಲವಕ್ಕೆ ಮಾತ್ರ ಪರವಾನಗಿ ಪಡೆಯಲಾಗಿದೆ. ಉಳಿದೆಡೆ ಸಿ ಫಾರಂ ಪಡೆಯುವುದಾಗಿ ಹೇಳಿ ಅರಣ್ಯ ಪ್ರದೇಶದಲ್ಲೆಲ್ಲ ಕಲ್ಲು ಗಣಿಕೆ ಮಾಡುತ್ತಿದ್ದಾರೆ. ಇವುಗಳಿಗೆ ಸಿ ಫಾರಂ ನೀಡಿರುವ ಗಣಿ ಇಲಾಖೆಯವರೇ ಹೊಣೆಗಾರರು ಅಂತ ಹೇಳಿದರು. ಅನಧಿಕೃತ ಕೋರೆಗಳಲ್ಲಿ ರಾತ್ರಿ ವೇಳೆಯಲ್ಲಿ ಕಲ್ಲು ಸುರಿಯಲಾಗುತ್ತಿದೆ. ಹೋರಾಟಗಾರರು ದೂರಿದರೆ ಗಣಿಗೆ ಇಲಾಖೆಯವರು ಪರಿಶೀಲಿಸುವುದಾಗಿ ತಿಳಿಸಿ ಯಾವುದೇ ಕ್ರಮ ವಹಿಸಿಲ್ಲ ಅಂತ ಹೇಳಿದರು. ಇವುಗಳಿಂದ ಪ್ರತಿನಿತ್ಯ 1000 ಟನ್ ಹೆಚ್ಚು ಕಲ್ಲು ನುರಿದು ಅಕ್ರಮವಾಗಿ ಸಾಗಣೆ ಮಾಡಲಾಗುತ್ತಿದೆ ಅಂತ ಅವರು ಆರೋಪಿಸಿದರು. ಕೆಲವು ದಿವಸಗಳಿಂದ ನಾವು ಈ ಗಣಿಗಾರಿಕೆ ವಿಚಾರವಾಗಿ ಜಿಲ್ಲಾಧಿಕಾರಿಗಳು ಮತ್ತು ಗಣಿ ಇಲಾಖೆ ಹತ್ರ ಕಾರ್ಯಕ್ರಮ ಇಟ್ಕೊಂಡು ಒಂದು ಪ್ರತಿಭಟನಾ ಕಾರ್ಯಕ್ರಮ ಹಾಕಿದ್ವಿ. ಯಾಕಂದರೆ ಅಲ್ಲಿ ನಡೀತಿರ್ತಕ್ಕಂಥ ಅಕ್ರಮದ ಬಗ್ಗೆ ತಡೆಗಟ್ಟಬೇಕು ಅನ್ನೋ ನಿಟ್ಟಲ್ಲಿ ಆ ವಿಚಾರವಾಗಿ ಜಿಲ್ಲಾಧಿಕಾರಿಗಳು ಕಳೆದ 12ನೇ ತಾರೀಕು 3ನೇ ತಿಂಗಳು ನಿಷೇಧಾಜ್ಞೆ ಜಾರಿ ಮಾಡಿದ್ರು. ಅಂದರೆ ಈ ಸಾಗಾಣಿಕೆ ಮತ್ತು ಕಲ್ಲು ಗಣಿಗಾರಿಕೆಯನ್ನು ನಿಬಂಧನೆ ಮಾಡೋದು, ಅಕ್ರಮದ್ದೆಲ್ಲ ನಿಲ್ಲಿ ಅಂತೇಳಿ ನಿಷೇಧಾಜ್ಞೆ ಜಾರಿಗೊಳಿಸಿದ್ರು 12ನೇ ತಾರೀಕು. ಅಲ್ಲಿಂದ ಇಲ್ಲಿವರೆಗೂ ಕೂಡ ಏನು ನಮ್ಮ ಶ್ರೀರಂಗಪಟ್ಟಣ ತಾಲೂಕಿಗೆ ಸಂಬಂಧಪಟ್ಟಂಗೆ ನಿಷೇಧಾಜ್ಞೆ ಜಾರಿ ಮಾಡಿರೋ ಪ್ರದೇಶದಲ್ಲೇ ಗಣಿಗಾರಿಕೆಯೂ ನಡೀತಾ ಇದೆ, ಮತ್ತು ಲಾರಿಗಳು ಹೋಗ್ತಾ ಇವೆ, ಜಲ್ಲಿ ಲಾರಿಗಳು. ಯಾವ ಅಧಿಕಾರಿಗಳು ಸುಮ್ಮನೆ ನಾಮಕಾವಸ್ತಿಗೆ ತಡಿತೀವಿ ಅಂತ ಹೇಳೋದು, ಯಾವುದೋ 100ಕ್ಕೆ1 ಲಾರಿ ಹಿಡಿಯೋದು, ದಂಡ ಹಾಕುವಂಥದ್ದು, ಮತ್ತು ಆ ಜಲ್ಲಿ ಕಸಗಳು ರಾತ್ರಿ ವೇಳೆ ನಡೆದ್ರೆ ನಾನು ನೋಡ್ತೀನಿ ಅಂತ ಹೇಳುವಂಥದ್ದು, ಮತ್ತು ಈ ಥರ ಮತ್ತೆ ಈ ದಂಧೆ ನಿಲ್ತಾನೇ ಇಲ್ಲ. ಇದು ಈಗ ಜಿಲ್ಲಾಧಿಕಾರಿಗಳ ಆದೇಶ ಏನಿದೆ, ಅವ್ರು ಹೆಂಗೆ ಇದನ್ನು ತಡೆಗಟ್ಟಬೇಕು, ಇದನ್ನು ನಿಟ್ಟಲ್ಲಿ ಆ ಕಾರ್ಯಕ್ರಮನ ಮಾಡಬೇಕು, ನೀವೆಲ್ಲ ನಿಲ್ಲಿಸಿ ಅನ್ನೋವಂಥ ನಿಟ್ಟಲ್ಲಿ ಕೆಳ ಹಂತದ ಅಧಿಕಾರಿಗಳಿಗೆ ಇವರೇನು ಇದು ಮಾಡಿದ್ರು ಅದು ಯಾವುದೂ ಕೂಡ ಜಾರಿ ಆಯ್ತಾ ಇಲ್ಲ. ಅಕ್ರಮ ಹಂಗೆ ನಡೀತಾನೆ ಇದೆ ಈ ಶ್ರೀರಂಗಪಟ್ಟಣ ವ್ಯಾಪ್ತಿಯಲ್ಲಿ. ಇದಕ್ಕೆ ಹೊಣೆಗಾರರು ನಾವು ಪೊಲೀಸ್ ಇಲಾಖೆಯವರು ಇರ್ತಾರೆ, ಇದಕ್ಕೆ ಗಣಿ ಇಲಾಖೆಯವರು ಇದ್ದಾರೆ, ಸಾರಿಗೆ ಇಲಾಖೆಯವರು ಇದ್ದಾರೆ, ರೆವಿನ್ಯೂ ಇಲಾಖೆಯವರು ಇದ್ದಾರೆ. ಇವರು ಎಲ್ರದ್ದು ಇಲ್ಲಿ ಹೊಣೆಗಾರಿಕೆಯಿಂದ ನುಳ್ಚ್ಕೊಳ್ತಕ್ಕಂಥ ಕೆಲಸ ಇಲ್ಲಿ. ಆ ನಿಟ್ಟಲ್ಲಿ ನಾವು ಈಗ ಮೊನ್ನೆ ಮತ್ತೆ ಜಿಯಾಲಜಿ ಡಿಪಾರ್ಟ್ಮೆಂಟಲ್ಲಿ ಮೇಡಮ್ ಹತ್ರ ಮಾತಾಡಿದಾಗ ಅವ್ರು ಹೇಳ್ತಾರೆ, ನಾನು ಒಬ್ಬರೇ ಏನು ಮಾಡೋಕ್ಕಾಯ್ತದೆ, ನನ್ನಿಂದ ಏನು ಸಾಧ್ಯ, ಅಲ್ಲ ರೀ ನೀವು ಅಧಿಕಾರಿ, ನೀವೇ ನಿಲ್ಸೋಕ್ಕಾಯ್ಕಿಲ್ಲ ಅಂದರೆ ಇನ್ನು ಯಾರು ನಿಲ್ಲಿಸ್ತಾರೆ ಇದನ್ನು ಅಂತ. ನಮ್ಮ ಜಿಲ್ಲೆ ಒಳಗಡೆ 103 ಸ್ಟೋನ್ ಕ್ರಷರ್ ಇದೆ, ಲೈಸೆನ್ಸ್ ಇಟ್ಟಿರ್ತಕ್ಕಂಥದ್ದು. ನಮ್ಮ ಶ್ರೀರಂಗಪಟ್ಟಣ ತಾಲೂಕಲ್ಲೇ 52 ಜಲ್ಲಿ ಕ್ರಷರ್ ಇದೆ. ಶ್ರೀರಂಗಪಟ್ಟಣ ತಾಲೂಕು 52 ಜಲ್ಲಿ ಕ್ರಷರಲ್ಲಿ ಕೋರೆ ಇರೋದೇ 22, ಇನ್ನು 25 ಕ್ರಷರ್ಗಳಿಗೆ ಕೋರಣೆ ಇಲ್ಲ, ಸಿ ಫಾರಂ ನಡೆಸಿ ಅಂತ ಅನುಮತಿ ಕೊಟ್ಟಿದ್ದಾರೆ. ಇವರು ನಡೆಸಿ ಅಂತ ಅನುಮತಿ ಕೊಟ್ಟಿದ್ದಾರೆ. ಆ 25 ಕ್ರಷರೇ ಕಳ್ಳದಾರಿಯಲ್ಲಿ ಗೋಮಾಳದಲ್ಲಿ ಅರಣ್ಯ ಪ್ರದೇಶದಲ್ಲಿ ಕದ್ದಿ ಕಲ್ಲು ಹೊಡಿತಾರವ್ರು ಇವರೇನೆ. ಇವ್ರನ್ನ ನಿಲ್ಲಿಸಿ ಅಂತ ಹೇಳಿದ್ರೆ ನಾವು ಸಿ ಫಾರಂ ಕೊಟ್ಟಿದ್ದೀವಿ ಅಂತೇಳಿ ಬೇರೆ ಅಧಿಕಾರಿಗಳು ಜಾರು ಕೇಳ್ತಾರೆ. ಸಿ ಫಾರಂ ನೀವು ಗಣಿ ಇಲ್ಲದೆ ಕಲ್ಲು ಗಣಿ ಇಲ್ಲದೆ ನೀವ್ಯಾಕೆ ಸಿ ಫಾರಂ ಕೊಟ್ಟಿದ್ದೀರಿ ಅಂತ ಕೇಳಿದ್ರೆ ಮಾತಿಲ್ಲ ಜಿಯಾಲಜಿ ಡಿಪಾರ್ಟ್ಮೆಂಟ್ನಲ್ಲಿ. ಈ ಥರ ಆಗಿದೆ. ಅದರಿಂದ ತಾವುಗಳು ಪತ್ರಕರ್ತರು ಇದ್ದೀರಿ, ಸ್ವಲ್ಪ ಇದ್ರ ಬಗ್ಗೆ ಯಾಕಂದರೆ ಇದು ಕೋಟ್ಯಾಂತರ ರೂಪಾಯಿನ ಅವ್ಯವಹಾರಗಳಿವು, ಏನು ಈಗ ನಮ್ಮ ಜಿಲ್ಲೆಯ ಅಭಿವೃದ್ಧಿಗೆ 100 ಕೋಟಿ ಸಿಗ್ತಕ್ಕಂಥ ಜಾಗ ಇದು ಕೆಲವೇ ಜನ, ಒಂದು ಗಣಿಗಾರಿಕೆ ಮಾಡೋರು 100 ಜನ, ಅಧಿಕಾರಿ ವರ್ಗ ಒಂದಷ್ಟು ಜನ, ಅದ್ರ ಮಧ್ಯೆ ರಾಜಕಾರಣಿಗಳು ಒಂದಷ್ಟು ಜನ, ಇಷ್ಟೇ ಜನ ನಿಯಂತ್ರಿಸ್ತಾ ಇರೋದು ಇದನ್ನೆಲ್ಲವನ್ನು. ಗೋಷ್ಠಿಯಲ್ಲಿ ನಾಗೇಂದ್ರ ಸ್ವಾಮಿ, ತೇಜಸ್ ಮಹೇಶ್, ಗಂಜಂ ರವಿಚಂದ್ರ ಇದ್ದರು. ಡಿ ತಮ್ಮಣ್ಣಗೌಡ ಅವರು ಎಲ್ಲ ದೃಷ್ಟಿಕೋನದಲ್ಲೂ ಉತ್ತಮವಾದ ವ್ಯಕ್ತಿತ್ವ ಹೊಂದುವ ಮೂಲಕ ಅಪಾರವಾದ ಗಣನೀಯ ಸೇವೆ ಸಲ್ಲಿಸಿ ಕಂದಾಯ ಇಲಾಖೆಗೆ ಒಳ್ಳೆಯ ಹೆಸರು ತಂದಿದ್ದಾರೆ ಎಂದು ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಮೆಚ್ಚುಗೆ ವ್ಯಕ್ತಪಡಿಸಿದರು. ರಾಜ್ಯ ಕಂದಾಯ ಇಲಾಖೆ ನೌಕರರ ಸಂಘದ ಮಂಡ್ಯ ಜಿಲ್ಲಾ ಶಾಖೆ ಭವನದಲ್ಲಿ ಏರ್ಪಡಿಸಿದ್ದ ಬೀಳ್ಕೊಡುಗೆ ಸಮಾರಂಭದಲ್ಲಿ ಉಪ ತಹಸೀಲ್ದಾರಾಗಿ ಸೇವೆ ಸಲ್ಲಿಸಿ ವಯೋನಿವೃತ್ತಿಗೊಂಡ ತಮ್ಮಣ್ಣಗೌಡ ದಂಪತಿಗಳನ್ನು ಅಭಿನಂದಿಸಿ ಅವರು ಮಾತನಾಡಿದರು. ಸರ್ಕಾರಿ ಸೇವೆಯಲ್ಲಿ ನಿವೃತ್ತಿ ಖಚಿತ. ಎಷ್ಟೋ ವರ್ಷ ಇಲಾಖೆಯಲ್ಲಿ ಸೇವೆ ಸಲ್ಲಿಸಿದ ಸಂದರ್ಭದಲ್ಲಿ ಅನುಭವ ಗಳಿಸಿದ್ದೇವೆ. ಎಷ್ಟು ಜನರ ಪ್ರೀತಿ ವಿಶ್ವಾಸ ಸಂಪಾದನೆ ಮಾಡಿದ್ದೇವೆ, ಸಮಾಜಕ್ಕೆ ಏನು ಸೇವೆ ಮಾಡಿದ್ದೇವೆ, ಇಲಾಖೆಗೆ ಯಾವ ರೀತಿ ಗೌರವ ಕೊಟ್ಟಿದೆ ಎಂಬುದರ ಲೆಕ್ಕಾಚಾರವೇ ನಿವೃತ್ತಿ ಎಂದು ತಿಳಿಸಿದರು. ತಮ್ಮಣ್ಣಗೌಡ ಅವರು ಕಂದಾಯ ಅಧಿಕಾರಿಗೆ ಉತ್ತಮ ಕೆಲಸ ಮಾಡಿದ್ದಾರೆ ಎಂದು ಅವರು ಪ್ರಶಂಸೆ ವ್ಯಕ್ತಪಡಿಸಿದರು. ಈಗಾಗಲೇ ನಮ್ಮ ADC ಅವರು AC ಅವರು ಮಾತನಾಡಿದ ರೀತಿಯಲ್ಲಿ ತಮ್ಮಣ್ಣಗೌಡರವರು ಎಲ್ಲ ದೃಷ್ಟಿಕೋನಗಳಲ್ಲೂ ಕೂಡ
ಅತ್ಯುತ್ತಮವಾದಂಥ ವ್ಯಕ್ತಿತ್ವವನ್ನು ಹೊಂದುವ ಮೂಲಕ ಅಪಾರವಾದಂಥ ಒಂದು ಗಣನೀಯವಾದಂಥ ಸೇವೆಯನ್ನು ಸಲ್ಲಿಸಿ ಇಲಾಖೆಗೆ ಒಂದು ಒಳ್ಳೆಯ ಹೆಸರನ್ನು ತಂದುಕೊಟ್ಟಿದ್ದಾರೆ. ಹಾಗಾಗಿ ತಮ್ಮಣ್ಣಗೌಡರು ಅಂತ ಹೇಳಿದ್ರೆ ಈಗ ಎಲ್ರಿಗೂ ಕೂಡ ಒಂದು ಸರ್ಕಾರಿ ನೌಕರಿಗೆ ಬರೋದಿಷ್ಟು ಖಚಿತನೋ ಒಂದಲ್ಲ ಒಂದಿನ ನಿವೃತ್ತಿಗೊಳ್ಳೋದು ಕೂಡ ಅಷ್ಟೇ ಖಚಿತ. ಸೊ ಸೇರುವ ದಿನವೇ ನಮಗೆ ಗೊತ್ತಿರುತ್ತೆ ನಾವು ಯಾವತ್ತು ನಿವೃತ್ತಿ ಆಗ್ತೇವೆ ಅಂತೇಳಿ. 60 ವರ್ಷ ದಾಟಿದ ಮೇಲೆ ಯಾವುದೇ ಕಾರಣಕ್ಕೂ ಕೂಡ ನಾವು ಇಲಾಖೆಯಲ್ಲಿ ಇರಲಿಕ್ಕೆ ಆಗೋದಿಲ್ಲ. ಆದರೆ ಎಷ್ಟು ವರ್ಷ ಆ ಇಲಾಖೆಯಲ್ಲಿ ಸೇವೆಯನ್ನು ಸಲ್ಲಿಸಿರ್ತೀವಿ, ಆ ಸೇವೆಯನ್ನು ಸಲ್ಲಿಸುವ ಸಂದರ್ಭದಲ್ಲಿ ಎಷ್ಟು ಅನುಭವವನ್ನು ನಾವು ಗಳಿಸ್ಕೊಂಡಿದ್ದೇವೆ, ಎಷ್ಟು ಜನರ ಪ್ರೀತಿ ವಿಶ್ವಾಸವನ್ನು ಸಂಪಾದನೆ ಮಾಡಿದ್ದೇವೆ, ಮತ್ತು ನಾವು ಸಮಾಜಕ್ಕೆ ಏನು ಸೇವೆ ಮಾಡಿದ್ದೇನೆ, ಇಲಾಖೆಗೆ ಯಾವ ರೀತಿ ಕೊಡುಗೆಯನ್ನು ಕೊಟ್ಟಿದ್ದೇನೆ, ಇವೆಲ್ಲರ ಒಂದು ಲೆಕ್ಕಾಚಾರವೇ ಅದು ನಿವೃತ್ತಿಯ ದಿನ ನಮಗೆ ಸಿಗುವಂಥದ್ದು. ಏಕೆಂದರೆ ಜೀವನದಲ್ಲಿ ಯಾವುದೋ ಲೆಕ್ಕಾಚಾರ ಮಾಡಲೇಬೇಕಾಗುತ್ತೆ. ಬಹಳಷ್ಟು ಮುಖ್ಯವಾಗಿ ತಮ್ಮಣ್ಣಗೌಡರು ವಿಶೇಷವಾಗಿ, ಏಕೆಂದರೆ ಒಬ್ಬ ವ್ಯಕ್ತಿ 40 ವರ್ಷ ಸೇವೆ ಸಲ್ಲಿಸೋದಿದೆಯಲ್ಲ ಅದು ಅಷ್ಟು ಸುಲಭದ ಮಾತಲ್ಲ. ಏಕೆಂದರೆ ಅಷ್ಟು ಚಿಕ್ಕ ಏಜಿಗೆ ಬಂದು ಗ್ರಾಮ ಲೆಕ್ಕಾಧಿಕಾರಿಯಾಗಿ, ಕಂದಾಯ ನಿರೀಕ್ಷಕರಾಗಿ, ಉಪತಹಶೀಲ್ದಾರಾಗಿ ಹಲವಾರು ಹುದ್ದೆಗಳನ್ನು ನಿಭಾಯಿಸುವ ಮೂಲಕ ತಮ್ಮ ವೃತ್ತಿ ಜೀವನದಲ್ಲಿ ಒಳ್ಳೆಯ ಸಂತೃಪ್ತಿಯಿಂದ ಸೇವೆಯನ್ನು ಸಲ್ಲಿಸಿ ಇವತ್ತು ಕೂಡ ಅಷ್ಟೇ ಸಂತೃಪ್ತಿಯಿಂದ ಅವರು ನಿವೃತ್ತಿಯನ್ನು ಹೊಂದ್ತಾ ಇದ್ದಾರೆ. ಸೊ ಅದು ಬಹಳ ಮುಖ್ಯ. ಹಾಗಾಗಿ ವಿಶೇಷವಾಗಿ ನಾವೆಲ್ಲ ಸೇರಿರುವಂಥದ್ದು ಅವರ ನಿವೃತ್ತಿ ಜೀವನ ಮುಂದೆ ಸುಖಮಯವಾಗಿರಲಿ ಅಂತ ನಾವು ಎಲ್ಲರೂ ಹಾರೈಸಿ ಕಳಿಸೋದಕ್ಕೆ ನಾವೆಲ್ಲ ಸೇರಿದ್ದೀವಿ. ಅಭಿನಂದನೆ ಸ್ವೀಕರಿಸಿ ಮಾತನಾಡಿದ ತಮ್ಮಣ್ಣಗೌಡ ಅವರು ತಮ್ಮ 40 ವರ್ಷಗಳ ಸುದೀರ್ಘ ಸೇವೆಯ ಅನುಭವಗಳನ್ನು ಹಂಚಿಕೊಂಡರು. ಒಂದು ನಿವೃತ್ತಿಯ ಬೀಳ್ಕೊಡುಗೆ ಸಮಾರಂಭವನ್ನು ನಮ್ಮ ಹೆಮ್ಮೆಯ ಜಿಲ್ಲಾಧಿಕಾರಿಗಳು ಇವತ್ತು ನನಗೆ ಬೀಳ್ಕೊಡುಗೆ ಸಮಾರಂಭವನ್ನು ಏರ್ಪಡಿಸೋದ್ರಿಂದ ನನ್ನ ಸೌಭಾಗ್ಯ ಅಂತೇಳಿ ನಾನು ಸಂದರ್ಭಕ್ಕೆ ಇಷ್ಟಪಡ್ತೇನೆ. ಜೊತೆಗೆ ನಮ್ಮ ಹೆಮ್ಮೆಯ ಜಿಲ್ಲಾಧಿಕಾರಿಗಳು ನಾನು ಯಾವುದೇ ಸಮಸ್ಯೆ ಹೋಗಿ ಕೇಳ್ಕೊಂಡಾಗ ಅವರು ಒಂದಿಷ್ಟು ಏನೂ ಮಾತಾಡ್ತಾರೆ, ಏನು ತಗೊಂಡ್ರೆ ಏನು ಹೇಳಿ ಸಮಸ್ಯೆ ಬಗೆಹರಿಸ್ತೀನಿ ಅಂತೇಳಿ ನಮ್ಮ ಅವಧಿನಲ್ಲಿ ಏನೇ ಕೆಲಸ ಎಲ್ಲ ಮಾಡ್ಕೊಂಡಿದ್ದಾರೆ. ಇನ್ನೊಂದು 2ನೇ ವಿಚಾರ, ಸಂಘದ ಕಟ್ಟಡದ ಬಗ್ಗೆ ಪ್ರತಿ ವಿಷಯದಲ್ಲಿ ಸೋಪ್ ವಿಷಯ ತಗೊಳ್ತಿದ್ರು. ನಾವೇನು ಮಾಡ್ತೇವೆ, ಕೊನೆಯ ಹಂತದಲ್ಲಿ ನನಗೆ ಹೇಳಕ್ ಭಯ, ನನಗೆ ಸಾಪ್ ಏನು ಬೇಜಾರು ಮಾಡ್ಕೋತಾರೋ ಏನು ತಿಳ್ಕೊತಾರೋ ಅಂತೇಳಿ ಕೊನೆಯಲ್ಲಿ ಹೋಗಿ ಚೀಟಿ ಕೊಡೋದೆ. ಏನು ತಗೊಂಡ್ಬಿಡ್ರೆ ಬಿಲ್ಡಿಂಗ್ ಬಗ್ಗೆ ಸರ್ ದಯಮಾಡಿ ಎಲ್ಲ ತಹಸೀಲ್ದಾರ್ಗಳಿಗೆ ಒಂದು ಹೇಳ್ಬೇಕು ಸರ್ ಅಂತಂದ್ರೆ ಎಲ್ಲ ತಹಸೀಲ್ದಾರ್ಗೂ ಸಾಕಷ್ಟು ಸರಿ ಒಂದ್ಸಲಲ್ಲ ಒಂದು 10 ಸಾರಿ ಹೇಳಿದ್ದಾರೆ. ದಯಮಾಡಿ ನೀವು ನೌಕರನ ಸಭೆ ಕರೆದು ಮನವೊಲಿಸಿ ವಂತಿಕೆಯನ್ನು ವಸೂಲಿ ಮಾಡಿಕೊಡ್ಬೇಕು, ಕಟ್ಟಡವನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ ಅಂತೇಳಿ ತುಂಬಾ ನಮ್ಮ ಕಟ್ಟಡಕ್ಕೆ ತುಂಬಾ ಸಹಕಾರಿ ಕೊಟ್ಟಂತ ಹೆಮ್ಮೆ ಜಿಲ್ಲಾಧಿಕಾರಿಗಳಿಗೆ ಮತ್ತೊಮ್ಮೆ ಹೃದಯಪೂರ್ವಕ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ ಸರ್. ಅದೇ ರೀತಿ ನಮ್ಮ ಅಪ್ಪ ಜಿಲ್ಲಾಧಿಕಾರಿಗಳು ಸರ್ ಹಲವಾರು ಸಾರಿ ಭೇಟಿ ಮಾಡ್ತೀನಿ ನಾನು, ಸಮಸ್ಯೆ ಬಗ್ಗೆ ಇರ್ಬೋದು, ಬಿಲ್ಡಿಂಗ್ ಇರ್ಬೋದು. ಕೊನೆಗೆ ನಮ್ಮ MLC ವೇಗದಲ್ಲಿ 2-3 ಸಲ 2 ಲಕ್ಷ ಫಂಡ್ ಕೊಟ್ಟಿದ್ದಾರೆ. ಯಾರ ಕೊಟ್ಟವರಿಂದ ಅವರ ನಾವು ಸಹಕಾರ ಮತ್ತು ಇಡೀ ಜಿಲ್ಲೆ ಎಲ್ಲ ತಹಸೀಲ್ದಾರರು ಅವರು ಸಹ ಕರೆ ಮಾಡಿ ದಯಮಾಡಿ ವಂತಿಕೆಯನ್ನು ಬೇಗ ಕೊಡಿ, ಕಟ್ಟಡವನ್ನು ಪೂರ್ಣಗೊಳಿಸ್ತಾ ಇದ್ದಾರೆ ಅಂತೇಳಿ ಅವರ ಸಹಕಾರ ತುಂಬಾ ಸಪೋರ್ಟ್ ಇದೆ ನಮಗೆ. ಅವರಿಗೆ ಮತ್ತೊಮ್ಮೆ ನನ್ನ ವೈಯಕ್ತಿಕವಾಗಿ ಜಿಲ್ಲಾ ಸಂಘದ ಪರವಾಗಿ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ನಮ್ಮ AC ಸಾಹೇಬರು ಈಗಾಗಲೇ ಹೇಳಿದ್ರು, ಅವರು ನಾನು ಹೋದ ತಕ್ಷಣ ಅವ್ರಿಗೆ ಏನೂ ಮಾತಾಡ್ತಿರ್ಲಿಲ್ಲ. ತಗೊಂಡ್ರೆ ಯಾಕೆ ಹೇಳ್ಬೇಕು ಹೇಳಿ, ಯಾವ ತಾಲೂಕಲ್ಲಿ ಮೀಟಿಂಗ್ ಕರಿಬೇಕು ಅಂತ ಹೇಳಿ, ಮದ್ದೂರ್ಗೆ ಹೋಗಾಗ ಮದ್ದೂರ್ಗೆ ಬನ್ನಿ, ಮಳವಳ್ಳಿಗೆ ಬನ್ನಿ, ಮಂಡ್ಯದಲ್ಲ ಯಾರು ಹೇಳ್ಬೇಕು ಹೇಳಿ, ಕೆಲಸ ಕಟ್ಟಡ ಪೂರ್ಣಗೊಳ್ಬೇಕು. ಆ ರೀತಿ ಹೆಚ್ಚಿನ ಸಹಕಾರ ಮಾಡಿಕೊಟ್ಟಂತ ನಮ್ಮ ಶಿವಮೂರ್ತಿ ಸರ್ ಅವರಿಗೆ ನನ್ನ ವೈಯಕ್ತಿಕವಾಗಿ ನನ್ನ ಜಿಲ್ಲಾ ಸಂಘದ ಪರವಾಗಿ ಹೃದಯಪೂರ್ವಕ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಹಾಗಾಗಿ ನಮ್ಮ ತಹಸೀಲ್ದಾರ್ ಸಾಹೇಬರು ಅವರು ಅಷ್ಟೇ ನಮ್ಮ ಎಲ್ಲ ರೀತಿಯ ಸಹಕಾರವನ್ನು ಕೊಟ್ಟಿದ್ದಾರೆ. ಅವ್ರಿಗೂ ನಮ್ಮ ವೈಯಕ್ತಿಕವಾಗಿ ನನ್ನ ಸಂಘದ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ, ನಾನು 40 ವರ್ಷಗಳ ಕಾಲ ಮಂಡ್ಯ ತಾಲೂಕಲ್ಲಿ 40 ವರ್ಷಗಳ ಕಾಲ 2 ತಿಂಗಳು ಮಾತ್ರ ನಾಗಮಲ್ಗೆ ಹೋಗಿದ್ದೇನೆ. 2 ತಿಂಗಳು ನಾಗಮಲ್ಗೆ ಹೋಗಿ FDA ಕೆಲಸ ಮಾಡಿದ್ದೇನೆ. ನೆಕ್ಸ್ಟ್ 6ರಿಂದ ಬಡ್ತಿ ಹೊಂದುವಾಗ ಉಪ ತಹಸೀಲ್ದಾರ್ಗೆ ನಮ್ಮ ಎಲ್ಲೂ ಜಾಗ ಸಿಗಲಿಲ್ಲ ಸರ್. ಇಲ್ಲಿ ನಾನೇನು ಮಾಡಿದೆ, ವಿರಾಜಪೇಟೆ ಆಯ್ಕೆ ಮಾಡ್ಕೊಂಡೆ. ವಿರಾಜಪೇಟೆಯಲ್ಲಿ 13 ದಿವಸ ಮಾತ್ರ ಇದೆ ನಾನು, ಅಲ್ಲಿರೋಕೆ ಆಗಲಿಲ್ಲ, ನನಗೆ ವಾತಾವರಣ ನನಗೆ ಹಿಡಿಸ್ತಿಲ್ಲ ಸರ್. ಅದು ಹಂಗಾಗಿ 14 ದಿವಸಕ್ಕೆ ಮಂಡ್ಯಕ್ಕೆ ಟ್ರಾನ್ಸ್ಫರ್ ಮಾಡಿಸ್ಕೊಂಡೆ ಗೌರ್ಮೆಂಟ್ ಲೆವೆಲಲ್ಲಿ. ಹಂಗಾಗಿ ಇನ್ನು 2 ತಿಂಗಳು ಪ್ಲಸ್ 13 ದಿವಸ ಬಿಟ್ಟರೆ ಇನ್ನು ಉಳಿಕೆ ಅವಧಿನ ಮಂಡ್ಯ ತಾಲೂಕಲ್ಲಿ ತೃಪ್ತಿಕರವಾಗಿ ಕೆಲಸ ಮಾಡಿದ್ದೇನೆ, ಅದರಲ್ಲಿ ಮಾತೇನಿಲ್ಲ. ಈ ಸಂದರ್ಭದಲ್ಲಿ ಅಪರ ಜಿಲ್ಲಾಧಿಕಾರಿ ಶಿವಮೂರ್ತಿ, ವಿಶ್ವನಾಥ್, ಮಂಜುನಾಥ್ ಸೇರಿದಂತೆ ಕಂದಾಯ ಇಲಾಖೆ ಅಧಿಕಾರಿಗಳು ಹಾಜರಿದ್ದರು. ಮಂಡ್ಯ ಜಿಲ್ಲಾ ಜರ್ನಲಿಸ್ಟ್ ಕ್ಲಬ್ನ ಪ್ರಸಕ್ತ ವರ್ಷದ ಗುರುತಿನ ಪತ್ರಗಳನ್ನು ವಿತರಿಸುವ ಸಮಾರಂಭ ಕಚೇರಿಯಲ್ಲಿ ಸರಳವಾಗಿ ನಡೆಯಿತು. ಅಪರ ಜಿಲ್ಲಾಧಿಕಾರಿಗಳಾದ BC ಶಿವಾನಂದಮೂರ್ತಿಯವರು ಪತ್ರಕರ್ತರಿಗೆ
ಗುರುತಿನ ಪತ್ರಗಳನ್ನು ವಿತರಿಸಿದರು. ನಂತರ ಮಾತನಾಡಿದ ಅವರು, ಜಿಲ್ಲಾ ಜರ್ನಲಿಸ್ಟ್ ಕ್ಲಬ್ ನಿರಂತರವಾಗಿ ಸಮಾಜಮುಖಿಯಾಗಿ ಮತ್ತು ಸಾರ್ವಜನಿಕ ಉಪಯೋಗಕ್ಕೆ ಬರುವಂತಹ ಕೆಲಸಗಳನ್ನು ಮಾಡುತ್ತಿರುವುದು ಒಳ್ಳೆಯ ಬೆಳವಣಿಗೆಯಾಗಿದ್ದು, ಮುಂದೆಯೂ ಕೂಡ ಇನ್ನೂ ಉತ್ತಮ ರೀತಿಯಲ್ಲಿ ಸಂಘ ಕೆಲಸ ಮಾಡಲಿ ಅಂತ ಹೇಳಿದರು. ಕೌಡ್ಲೆ ಚೆನ್ನಪ್ಪರವರು ಸಂಘಕ್ಕೆ ಸೂಕ್ತ ನಿವೇಶನ ನೀಡುವಂತೆ ಮನವಿ ಸಲ್ಲಿಸಿದ್ದು, ಅಗತ್ಯ ಪರಿಶೀಲನೆ ಮಾಡಿ ಈ ಬಗ್ಗೆ ಗಮನ ಹರಿಸುವುದಾಗಿಯೂ ಅಪರ ಜಿಲ್ಲಾಧಿಕಾರಿಗಳು ಭರವಸೆ ನೀಡಿದರು. ಏನು ಸಾಮಾಜಿಕ ಕಳಕಳಿ ಇಟ್ಕೊಂಡು ನಾವು ಕಾರ್ಯನಿರ್ವಹಿಸಬೇಕು ಅನ್ನೋದು ಮತ್ತು ಮಂಡ್ಯನ ಅಭಿವೃದ್ಧಿಪಡಿಸೋ ನಿಟ್ಟಿನಲ್ಲಿ ಮಂಡ್ಯಕ್ಕೆ ಉಪಯೋಗ ಆಗೋ ನಿಟ್ಟಿನಲ್ಲಿ ನಾವು ಕ್ರಮವಹಿಸಬೇಕು ಅನ್ನೋಂಥದ್ದು ಎಲ್ಲರೂ ಕೂಡ ಒಂದು ನಿಸ್ವಾರ್ಥವಾಗಿ ಪ್ರಾಮಾಣಿಕವಾಗಿ ಪ್ರಯತ್ನವನ್ನು ಮಾಡ್ತಾ ಇದ್ದೀರಾ. ತಮಗೆಲ್ಲರಿಗೂ ಕೂಡ ನಮ್ಮ ಕೌಡ್ಲೆ ಚೆನ್ನಪ್ಪರು ಸೇರಿದಂಗೆ ನಮ್ಮ ಇಲ್ಲಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯರು ಆಗಿರ್ತಕ್ಕಂಥ ಎಲ್ಲರೂ ಕೂಡ ನಾನು ಶುಭ ಹಾರೈಸೋದಿಷ್ಟೇ. ನಿಮ್ಮ ಉದ್ದೇಶ ಒಳ್ಳೆಯದಿದೆ, ಒಳ್ಳೆಯದಾಗಲಿ. ಮತ್ತು ಈಗೇನು ಜಮೀನು ವಿಚಾರವಾಗಿ ಹೇಳಿದ್ದೀರಾ, ಖಂಡಿತವಾಗ್ಲೂ ಕೂಡ ನಾನು ಅವತ್ತು ಹೇಳಿದೆ, ನನ್ನ ಪ್ರಯತ್ನ ಮಾಡ್ತೀನಿ. ಈಗ ಕಾನೂನು ಚೌಕಟ್ಟಿನಲ್ಲಿ ಅವಕಾಶಗಳು ತುಂಬ ಕಡಿಮೆ ಇದೆ. ಲೆಕ್ಕಗೊಳ್ಳದಂತೆ ಇದ್ದಂಥ ಸಂದರ್ಭದಲ್ಲಿ ಇದ್ದಂಥ ಅವಕಾಶಗಳು ಇವತ್ತಿನ DC ಕೂಡ ಇಲ್ಲ. ಯಾಕೆಂತಂದರೆ ಒಂದು ಸಂಸ್ಥೆಗೆ, ಒಂದು ಸಾರ್ವಜನಿಕ ಖಾಸಗಿ ಸಂಸ್ಥೆಗೆ ಅಥವಾ ಒಂದು ಈ ಥರ ಒಂದು ಸಂಸ್ಥೆಗೆ ನಾವು ಕೊಡಬೇಕು ಅಂದರೆ, ಯಾವುದೇ ಒಂದು ಜಮೀನು ಕೊಡಬೇಕು ಅಂತಂದರೆ ಕಂದಾಯ ಇಲಾಖೆಯಲ್ಲಿ ಅದು ತುಂಬ ಕಷ್ಟ ಇದೆ. ಅದೇ ನೀವು ನಗರ ವ್ಯಾಪ್ತಿಯಲ್ಲಿ ಬಂದಾಗ, ನಗರ ಸಭಾ ವ್ಯಾಪ್ತಿಯಲ್ಲಿ ಬಂದಾಗ, ನಗರಸಭೆ ಪುರಸಭೆ ವ್ಯಾಪ್ತಿಯಲ್ಲಿ ಬಂದಾಗ ಸಂದರ್ಭದಲ್ಲಿ ಅವ್ರಿಗೆ ಅವಕಾಶ ಇದೆ ಕೊಡಲಿಕ್ಕೆ. ಅದನ್ನು ಒಂದು ರೆಸಲ್ಯೂಷನ್ ಮಾಡಿ ಅದು ಕೂಡ ಅವ್ರು ಗೌರ್ಮೆಂಟ್ಗಳಿಗೆ ಅಪ್ರೂವಲ್ ಆಗಿ ಬಂದರೂ ಕೂಡ ತಕ್ಷಣ ಕೊಡಲಿಕ್ಕೆ ಕೂಡ ಅವಕಾಶ ಇದೆ. ಹಾಗಾಗಿ ಅಂಥದ್ದನ್ನು ಹುಡುಕಿ ನೀವು ಒಂದು ಹುಡುಕೊಂಡು ಬಂದರೆ ಖಂಡಿತವಾಗ್ಲೂ ಕೂಡ ಸಂಬಂಧಪಟ್ಟ ಇಲಾಖೆಗೆ ನಾವು ಒಂದು ಡೈರೆಕ್ಷನ್ ಕೊಡೋದ್ರ ಮೂಲಕ ಅದನ್ನು ಬೇಗ ನಿಮ್ಗೆ ತ್ವರಿತವಾಗಿ ನಿಮಗೆ ಅದು ಯಾವ ರೀತಿ ಕಾನೂನು ಚೌಕಟ್ಟಿನಲ್ಲಿ ಮಂಜೂರು ಮಾಡಲಿಕ್ಕೆ ಅವಕಾಶ ಇದೆ, ಅದನ್ನು ಕ್ರಮವಹಿಸಲಿಕ್ಕೆ ಅವಕಾಶ ಇದೆ. ವೇದಿಕೆಯಲ್ಲಿ ಉಪಾಧ್ಯಕ್ಷರಾದ ಶಿವರಾಮ್ ಸೇರಿದಂತೆ ಪತ್ರಕರ್ತರು ಹಾಜರಿದ್ದರು. ಸಮಾಜದ ಕೆಲವು ಕಿಡಿಗೇಡಿಗಳು ಕುರುಬರ ಸಂಘದ ಜಿಲ್ಲಾಧ್ಯಕ್ಷರಾದ ಸುರೇಶ್ ಅವರ ಮೇಲೆ ಹಲ್ಲೆ ನಡೆಸಿ ಕಪ್ಪು ಮಸಿ ಬಳಿದ ಘಟನೆಯನ್ನು ತಾಲೂಕು ಕುರುಬರ ಸಂಘ ತೀವ್ರವಾಗಿ ಖಂಡಿಸುತ್ತದೆ ಅಂತ ತಾಲೂಕು ಅಧ್ಯಕ್ಷ ಬೀರಪ್ಪ ಹೇಳಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸುರೇಶ್ ಅವರ ಆಡಳಿತ ಮಂಡಳಿ ಮುಂದಿನ 1 ವರ್ಷ ಮುಂದುವರಿಯುವ ಸಂಬಂಧ ಆಕ್ಷೇಪಣೆ ಇದ್ದರೆ ಸಂಘದ ಆವರಣದಲ್ಲಿ ಕುಳಿತು ಚರ್ಚೆ ಮಾಡಬೇಕು. ಅದನ್ನು ಬಿಟ್ಟು ಅಸಭ್ಯವಾಗಿ ವರ್ತಿಸಿ ಸಂಘದ ಮಾನ ಹಾಳು ಮಾಡಬಾರದು ಅಂತ ಹೇಳಿದರು. ಕಳೆದ 5 ವರ್ಷಗಳಿಂದ ಸಂಘದ ಜಿಲ್ಲಾ ಆಡಳಿತ ಮಂಡಳಿ ಯಾವುದೇ ಅವ್ಯವಹಾರ ನಡೆಸದ ಸುರೇಶ್ ಅವರು ಆಡಳಿತ ನಡೆಸಿದ್ದಾರೆ. ಕನಕಭವನದ ಅತಿಥಿ ಗೃಹ, ವಿನಾಯಕ ದೇವಸ್ಥಾನ ಕಾಮಗಾರಿ ಪೂರ್ಣಗೊಳಿಸಿ ಕನಕಭವನದ ಪೂರ್ವ ಭಾಗದ ಗೇಟ್ ಸಂಬಂಧ ಸಮಸ್ಯೆ ಬಗೆಹರಿಸಿ ಅದನ್ನು ತೆರೆಸಿರುವುದಲ್ಲದೆ ಚಿಕ್ಕಮಂಡ್ಯ ಕೆರೆ ಅಂಗಳದಲ್ಲಿ ಸಂಘದ ನಿವೇಶನ ಖರೀದಿಗೆ ಲಕ್ಷಾಂತರ ರೂಪಾಯಿ ಸ್ವಂತ ಹಣ ನೀಡಿದ್ದಾರೆ ಅಂತ ಹೇಳಿದರು. ನಾವು 20 ವರ್ಷದಿಂದ ಈ ಸಂಘದಲ್ಲಿ ನಾವೇ ತಾಲೂಕು ಸಂಘಕ್ಕೆ ನನ್ನೇ ಇಟ್ಕೊಂಡು ಏಕೆ ನಡೆಸ್ಕೊಂಡು ಹಾಸ್ಟ್ಲು ಎಲ್ಲ ವಿಚಾರಗಳು ನಾವೇ ಮಾಡ್ಕೊಂಬರ್ತಾ ಇದ್ದೋ. ನಮ್ಮ ಜೊತೆಲಿ 18 ಜನ ನಿರ್ದೇಶಕರಿದ್ದರು. ಎಲ್ಲ ಜೊತೆಗೂಡಿ ಭಾರಿ ಚೆನ್ನಾಗಿ 18-20 ವರ್ಷದಿಂದ ನಡೆಸ್ಕೊಂಬಂದಿದ್ದು. ಇವತ್ತು ಏನೋ ಹೊಸ್ದಾಗಿ ಕಟ್ಟಬೇಕು ಅಂತೇಳಿ ನಮ್ಮ ಜಿಲ್ಲಾ ಸಂಘದವರೆಲ್ಲ ಒಂದು ದೊಡ್ಡದಾಗಿ ಮನಸ್ಸು ಮಾಡಿ ಅವರು ಈ ಸಂಘನ ನಿರ್ಮಾಣ ಮಾಡಬೇಕು ಅಂತೇಳಿ ಮಾಡಿದ್ರು. ಈ ವಿಚಾರವಾಗಿ ಪಾಪ ಸುರೇಶ್ ಅಣ್ಣರು ಇದಕ್ಕೆ 4 ಕೋಟಿ ದುಡ್ಡನ್ನು ಕೂಡ ಸರ್ಕಾರದಿಂದ ತಂದಿದ್ದಾರೆ. ಆದರೂ ಕೂಡ ಈ ಕಿಡಿಗೇಡಿಗಳು ಏನಕ್ಕೆ ಹಿಂಗೆ ಮಾಡ್ತಾವ್ರೆ ಅಂತ ನಮ್ಗೆ ಅರ್ಥ ಆಯ್ತಾ ಇಲ್ಲ. ಆ ಯಪ್ಪನ ನಾವು ಯಾರು ಇಲ್ಲದೇ ಟೈಮ್ನಲ್ಲಿ ಬಂದು ಇವರು ILST ನಮ್ಮ ಸಂಘಕ್ಕೆ, ನಮ್ಮ ಸಮಾಜಕ್ಕೆ ಭಾರಿ ಕಪ್ಪು ಮಸಿ ಬೆಳೆದಂಗೆ ಬೆಳೆದಿದ್ದಾರೆ. ಇದ್ರ ಬಗ್ಗೆ ನಾವು ಇವರೇನಾದ್ರು ಇದೇ ರೀತಿ ನಡ್ಕೊಂಡು ಮುಂದುವರಿಸ್ಕೊಂಡು ಹೋಗೋದೇ ಆದರೆ ನಾವು ಇದಕ್ಕೆ ಬದ್ಧಕಂಕಣವಾಗಿ ನಿಂತ್ಕೊಂಡು ಇವ್ರು ಮಾಡಿರೋ ವಿಚಾರಕ್ಕೆ ಖಂಡಿಸ್ತೀವಿ. ಇನ್ನೇನಾದ್ರು ತಿರ್ಗಾ ಇವ್ರು ಇದೇ ಮುಂದುವರಿಸ್ಕೊಂಡು ಹೋದರೂ ಕೂಡ ನಾವು ಬಿಡೋಲ್ಲ. ಏನು ಮಾಡ್ತಾವ್ರೆ ಅಂದರೆ ಇವರು ಬರೀ ಸಂಘದ ಸದಸ್ಯರು ಮಾಡೋಕ್ಕೆ ಬರೀ ದಿನೇ ಬರೋದು, ಸಂಘ ಮಾಡೋದು, ಸದಸ್ಯರು ಮಾಡಿ ಕಾರ್ಡ್ ಕೊಡಿ, ಅವಕ್ಕೆಲ್ಲ ಪ್ರೊಸೀಜರ್ ಇರ್ತದೆ. ಇಷ್ಟು ದಿನ ಕಾರ್ಡ್ ಮಾಡ್ಸೋಕ್ಕೆ ಅವರೆಲ್ಲ ತಗೊಂಡು ಒಬ್ರಿಗೆ ಯಾರಿಗೂ ಕಾಂಟ್ರಾಕ್ಟ್ ಕೊಟ್ಟು ವ್ಯವಸ್ಥೆ ಮಾಡಬೇಕು. ಬರೋದು ದಿನ ಬಂದು ಆ ಕೆಲಸ ಮಾಡೋ ಹುಡುಗರಿಗೆ ತೊಂದರೆ ಕೊಡ್ತಾವ್ರೆ. ಇವರೇನೋ ಇದೇ ಥರ ಕಾರ್ಯಕ್ರಮ ಮಾಡ್ಕೊಂಡು ಹೋಗ್ತಾ ಇದ್ದರೆ ನಾವಂತೂ ಯಾವುದೇ ಕಾರಣಕ್ಕೂ ನಮ್ಮ ಸಮಾಜದವರೆಲ್ಲ ಇದೆ ಕರೆಸಿ ಇನ್ನೂ ದೊಡ್ಡದಾಗಿ ಮಾಡಬೇಕಾಯ್ತದೆ. ಅದರಿಂದ ಇವರು ಸುರೇಶ್ ಅಣ್ಣವ್ರು ಏನಾದ್ರು ತಪ್ಪು ಮಾಡಿದರೆ ಬಂದು ಕೇಳಲಿ. ನೋಡಿ ಇವರು ಏನೇನು ಮಾಡೋರು ಇಲ್ಲಿ ಬಂದ ಮೇಲೆ ಅಂದರೆ ಇದೊಂದು ಯಾರೂ ಮುಂದಿದ್ದವರು 20 ವರ್ಷದಿಂದ ಮಾಡಿರಲಿಲ್ಲ. ಇದೊಂದು ಗೇಟ್ ಬಿಡ್ಸೋಕ್ಕಾಗಿರಲಿಲ್ಲ. ಮುಂದ್ಗಡೆ ಪೂರ್ವ ನಮ್ಮ ಇದ್ರಿಗೆ ಗೇಟ, ಆ ಗೇಟ್ಗೆ ಎಲ್ಲರೂ ಮುನ್ಸಿಪಾಲ್ಟಿಯವ್ರನ್ನ ಕರೆದು
ಅವ್ರನ್ನೆಲ್ಲ ನಾವು ಒಂದೇ ಗಣನಕ್ಕೆ ತಗೊಂಡು ಆ ಗೇಟ್ ರೆಡಿ ಮಾಡಿಸಿದ್ರು. ಈ ಬಿಲ್ಡಿಂಗ್ಗೆ ಶಂಕುಸ್ಥಾಪನೆ ಮಾಡಿಸ್ಬೇಕು ಅಂದರೆ ಸಿದ್ದರಾಮಯ್ಯರು ಕರೆಸಿ ಇದು ದೊಡ್ಡದಾಗೆ ವ್ಯವಸ್ಥೆ ಮಾಡಬೇಕು ಅಂತೇಳಿ ಅದೊಂದು ಮಾಡಿಸಿದ್ರು. ನಮ್ಮ ಜನ ಎಲ್ಲ ಬಂದು ನೋಡೋರು. ಇವರು ಆಯಾ ತಾಲೂಕಿನಲ್ಲಿ ಇದ್ಕೊಂಡು ಅವ್ರವ್ರ ಕೆಲಸ ಮಾಡೋಕ್ಕಾಗ್ತಾ ಇಲ್ಲ. ಇಲ್ಲಿ ಬಂದು ಯಾರೋ 4 ಜನ ಕಿಡಿಗೇಡಿಗಳು ಈ ಥರ ಮಾಡಿಕೊಂಡು ಬಂದು ನಮಗೆ ತೊಂದರೆ ಕೊಡ್ತಾವ್ರೆ. ಅವ್ರ ಬಗ್ಗೆ ನಾವು ಆಮೇಲೆ ರಿಜಿಸ್ಟ್ರ್ ಆಗಿರಲಿಲ್ಲ. ನಮ್ಮ ಸಂಘನೇ 20 ವರ್ಷ 25-40 ವರ್ಷದಿಂದ ರಿಜಿಸ್ಟ್ರಿ ಆಗಿರಲಿಲ್ಲ. ಆ ರಿಜಿಸ್ಟ್ರ್ ಮಾಡ್ಸೋಕ್ಕೆ ಇವಯ್ಯ ಎಷ್ಟು ಶ್ರಮ ಬಿದ್ದವನೇ ನಮಗೆ ಗೊತ್ತು. ಇದು ರಿಜಿಸ್ಟ್ರ್ ಮಾಡಿಸಿ ಈ ಹಾಸ್ಟೆಲ್ದೆಲ್ಲ ಏನೇ ಕಂದಾಯ ಕಟ್ಟಬೇಕು ಕಟ್ಟಿ ವ್ಯವಹಾರ ಮಾಡಿದ್ರು. ತನ್ನ ಸ್ವಂತ ದುಡ್ಡಿನಲ್ಲಿ ಜಾಗ ತಗೋಬೇಕು ಅಂತೇಳಿ ಕೆರೆ ಒಳಗೆ ಮೂಡಾದವ್ರು ಹಿಡ್ಕೊಂಡು ಅಲ್ಲಿ 23 ಲಕ್ಷ ಕಟ್ಟಿ ಆ ಸಂಘ ರಿಜಿಸ್ಟ್ರ್ ಮಾಡಿಸ್ಕೊಂಡ್ರು. ಇನ್ನೂ ಉಳಿಕೆ ದುಡ್ಡು ಕಟ್ಟಬೇಕಾದ್ರೆ ಇವತ್ತಾಳೆ ನೋಟಿಸ್ ಬಂದದ, ಇನ್ನೂ ಉಳಿಕೆ ದುಡ್ಡು ಕಟ್ಟಿಲ್ಲ. ಅದಕ್ಕೆ ಯಾರೂ ಹೊಣೆ ಇಲ್ಲ. ಅದಕ್ಕೆ ಯಾರು ಮುಂದಾಗಿರೋದೇ ಹೊಣೆ ಆಗಬೇಕು. ಅದಕ್ಕೆ ಸುರೇಶರೇ ತಲೆ ಕೊಡಬೇಕು. ಇವರೆಲ್ಲ ಬಂದು ಇದೇನೋ ಮಾಡ್ಬಿಟ್ಟು ನೋಡಾಯ್ತಾರೆ. ಆ ಮಾಡುವಂಥ ಪುಣ್ಯಾತ್ಮ ಏನು ಮಾಡೋರು? 13 ವರ್ಷ ಯಾರೂ ಕೇಳಿ ಬರಲಿಲ್ಲ. ಕೆಲಸ ನಡೀತದೆ ಅಂದ್ಬಿಟ್ಟು 13 ವರ್ಷ ಯಾರೂ ಒಳಗೆ ಬರಲಿಲ್ಲ, ಯಾರು ಕೇಳಲಿಲ್ಲ. ಅವ್ರು ಮಾಡೋದೇ ಆಟ, ಅವ್ರು ಮಾಡೋದೇ ಕೆಲಸಕ್ಕೆ ಅಂತ ಅವ್ರು ಮಾಡೋದೇ ಇದು ನಡೀತಾ ಇದ್ದಲ್ಲ. ನಾವು ಕಲ್ಯಾಣ ಮಂಟಪ ಅಲ್ಲೇ ನಾವು ತಿಂದಿದ್ದು, ನಾವೇನು ಕೇಳಿಲ್ಲ. 13 ವರ್ಷ ಎಲೆಕ್ಷನ್ ನಡೆಯಿಲ್ಲ, ಸತ್ಯ ಹಣೆದು. ಕೊನೆಗೆ ಅದಾಯಿತು, ನಾವು ಬಂದು 13 ವರ್ಷ ನಾವು ಬಂದು ಮಾಡ್ದೋ. ನಾವು ಕೇಳ್ತೇವೆ ಗೊತ್ತಿಲ್ಲ. ಒಂದೇ ವಿಷಯ, ನಾವೇನು ಇದು ಮಾಡ್ತಾ ಇಲ್ಲ. ಈಗ ಸುರೇಶ್ ಅಣ್ಣವರು ಬಂದ ಮೇಲೆ ಸುಮಾರು ಕೆಲಸವನ್ನು ದೇವಸ್ಥಾನ ನಿಂತೋಗಿತ್ತು, ಇನ್ನು ಹಾಸ್ಟೆಲ್ ಕಟ್ಟು ಅರ್ಧಂಬರ್ಧಾಗಿತ್ತು. ಎಲ್ಲ ಬಂದು ಒಂದೊಂದು ಕಡೆ ಕೆಲಸ ಮುಗಿಸಿ ಸಿ ಎಮ್ ಖರ್ಚು 2 ಸತಿ ಇಲ್ಲೇ ಇದೇ ಜಾಗದಲ್ಲಿ ಸಿ ಎಮ್ ಖರ್ಚು ಅದು ಉದ್ಘಾಟನೆ ಮಾಡಿಸಿದ್ರು. ಈಗ ಅದು ಭೂಮಿ ಪೂಜೆ ಮಾಡಿಸಿದ್ರು. ಈಗ 4 ಕೋಟಿ ದುಡ್ಡನ್ನು ತಂದು ಹೋಗೋಣ, ಈಗ ಬಿಲ್ಡಿಂಗ್ ಮಾಡ್ತಾ ಇದ್ದಾರೆ. ಈಗ ಜನರಲ್ ಬಾಡಿ ಮೀಟಿಂಗಲ್ಲಿ ಜನಗಳು ಏನಂದರು, ಸರ್ ನೀವು ಇರುವಾಗಲೇ ಬಿಲ್ಡಿಂಗ್ ಮುಗಿಸ್ಬಿಡಿ ಸರ್ ಅಂತ. ನಮ್ಮ ಜನಪ್ರತಿನಿಧಿಗಳೇ, ನಮ್ಮ ನಾಯಕರುಗಳೇ ಎಲ್ಲ ಸದಸ್ಯಗಳೇ ಎದ್ದು ಪೂರ್ತಿ. ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಶಶಿಧರ್ ಮಾತನಾಡಿ, ಸುರೇಶ್ ಅವರ ಆಡಳಿತಾವಧಿಯಲ್ಲಿ ಭ್ರಷ್ಟಾಚಾರ ನಡೆದಿದೆ. ಆದರೆ ದೊಡ್ಡಯ್ಯ ಅವರ ಮನೆ ದೇವರು ಮೈಲಾರಲಿಂಗೇಶ್ವರ ದೇವಾಲಯದ ಬಳಿ ಪ್ರಮಾಣ ಮಾಡಿ ಸಾಕ್ಷಿ ಸಮೇತ ಸಾಬೀತು ಮಾಡಲಿ ಅಂತ ಸವರಿಸಿದರು. ಸರ್, ಇದು ಕಳೆದ ನಮ್ಮದು 5 ವರ್ಷ ಚುನಾವಣೆ ಮಾಡಿ ಗೆದ್ದು ಬಂದು ಆಡಳಿತ ನಡೆಸಿದ್ವಿ. ಇಲ್ಲಿ 3 ಜನ ನಿರ್ದೇಶಕರು ಅವರು ಇದ್ರು ನಮ್ಮ ಜೊತೆಲಿ. ಇವತ್ತು ಯಾವತ್ತು ಜನರ ಬಳಿ ಗಲಾಟೆ ಮಾಡಿ ನಮಗೇನು ಅಗೌರವ ನಡೆಸ್ಕೊಂಡು ಕಿಡಿಗಳು ಕರ್ಕೊಂಡು ಗಲಾಟೆ ಮಾಡಿ ಇಡೀ ರಾಜ್ಯಕ್ಕೆ ಮತ್ತು ಇಡೀ ಎಲ್ಲ ನಮ್ಮ ಸಮಾಜಕ್ಕೆಲ್ಲ ಅಗೌರವ ತಂದು ಕೊಟ್ಟರು. ಅವ್ರ ಬಗ್ಗೆ ಬೇಜಾರಿಲ್ಲ, ಇರಲಿ. ಅವರು ಕೇಳಬೇಕಾದ ಪ್ರಶ್ನೆ ಕೇಳಿದ್ರೆ ಅದು ಉತ್ತರ ಕೊಟ್ಟಿದ್ದೀವಿ. 5 ವರ್ಷ ಪ್ರತಿ ತಿಂಗಳು ಮೀಟಿಂಗ್ ಮಾಡಿದ್ದೀವಿ. ಪ್ರತಿ ಮೀಟಿಂಗಲ್ಲಿ ಬರ್ತಾರೆ, ಪ್ರತಿ ಮೀಟಿಂಗ್ ಚರ್ಚೆಗಳಾಯ್ತದೆ, ಸೌಜನ್ಯ ಮಾತಾಡ್ತಾರೆ, ಎಲ್ಲ ಆಗುತ್ತೆ. ಪ್ರತಿ ಮೀಟಿಂಗ್ ನಡೆದ ಸಭೆಗಳಲ್ಲಿ ಸೈನ್ ಹಾಕ್ತಾರೆ. ಏನೇನು ಮಾತಾಡಿದ್ರೆ ಅದಕ್ಕೆ ನೋಟ್ಗೆ ಮತ್ತು ನಮ್ಮ ಇದಕ್ಕೆ ಅಜೆಂಡಾ ಕಾಪಿಗೆ ಸೈನ್ ಹಾಕ್ತಾರೆ. ಇವ್ರು ಏನೂ ಪ್ರಶ್ನೆ ಕೇಳಿದ್ರೆ ಅಲ್ಲಿವರೆಗೆ 5 ವರ್ಷ ಬಾಯಿ ಮುಚ್ಚಕ್ಕೆ ಕೂತ್ಕೊಬಿಟ್ಟೆ. ಕೊನೆವರೆಗೆ ರಿನ್ಯೂವಲ್ ಹೋಗೋ ಟೈಮಲ್ಲೂ ಅವರೇ ರಿನ್ಯೂವಲ್ ಕಾಪಿ ಸಬ್ಮಿಟ್ ಮಾಡಬೇಕು. ಜೊತೆಲೆ ಅವರೇ ಇಲ್ಲೇ ಮೀಟಿಂಗ್ ಮಾಡಿದ್ದೀವಿ, ಇಲ್ಲೇ ಬಂದು ಮಾತಾಡ್ಕೊಂಡು ಹೋಗಿದ್ದಾರೆ. ಇಲ್ಲೆಲ್ಲ ಮುಗೀತು. ಇವು ಹೋದ್ಮೇಲೆ ಸಬ್ಮಿಟ್ ಆದಮೇಲೆ DRಗೆ ಆಗಲೂ ಪ್ರಶ್ನೆ ಮಾಡ್ಬಾರ್ದು. DRಗೆ ಹೋಗಿ ಇವರು ಇಲ್ಲೇ ಗೊತ್ತು, ನಾವು DR ಸಬ್ಮಿಟ್ ಮಾಡಿದ್ವಿ, ಮುಂದುವರೆಬೇಕು. ಮಾನ್ಯ ಮುಖ್ಯಮಂತ್ರಿಗಳು ಅನುದಾನ ಕೊಟ್ಟರು, ನಮಗಿಲ್ಲಿ ಕೆಲಸಗಳು ನಡೀತಾ ಇದೆ. ಕೇಂದ್ರ ಸಂಘದಲ್ಲಿ ಕೆಲಸಗಳು ನಡೀತಾ ಇದೆ. ಅವ್ರು ಅವಧಿಗೆ ಕೆಲಸ ಮಾಡ್ಬೇಕು ಅಂತೇಳಿ ಮಾನ್ಯ ಮುಖ್ಯಮಂತ್ರಿ ಕರ್ಕೊಂಬಂದು ಗುದ್ಲಿ ಪೂಜೆ ಮಾಡಿಸಿದ್ವಿ. ಮಾಡಿದ್ಮೇಲೆ ತುರ್ತಾಗಿ ಕೆಲಸ ಕಾಮಗಾರಿ ಸ್ಟಾರ್ಟ್ ಮಾಡಿದ್ರು. 50 ವರ್ಷ ಬಿಡುಗಡೆ ಮಾಡಿದ್ರು ಮುಖ್ಯಮಂತ್ರಿಗಳು. ಅದಾದಮೇಲೆ ಕಟ್ಟಡ ಅರ್ಧಕ್ಕೆ ನಿಂತಿತ್ತು. ಜನಗಳು ಸಾರ್ವಜನಿಕ ಬಂದು ಹೇಳಿದ್ರು, ನಮ್ಮ ಸಮಾಜದವರೆಲ್ಲ ಬಂದು, ಸರ್ ನಿಲ್ಲಿಸಿದ್ರೆ ಅವಮಾನ ಆಗುತ್ತೆ, ಏನಾರು ಮಾಡಿ ಮುಖ್ಯಮಂತ್ರಿ ಅವರು ನಿಮ್ಮ ಅವಧಿಯಲ್ಲಿ ಅದು ಸಂಪೂರ್ಣ ಮಾಡಿ ನೀವು ಅಂತ ಹೇಳಿದ್ಮೇಲೆ ಅದನ್ನು ನಾವು ಅಲ್ಲಿ ಸಾಲಗಳು ತಂದು ಯಾರು ಸ್ನೇಹಿತರ ಹತ್ರ ದುಡ್ಡು ಇಸ್ಕೊಂಡ್ಬಂದು 1 ಕೋಟಿ ಮೇಲೆ ಹೆಚ್ಚಾಗಿ ಅಮೌಂಟ್ ಹಾಕಿದ್ವಿ. ಅದಲ್ದೆ ಕೆಲಸಗಳು 50 ಲಕ್ಷ ಬಂದು ಕೇಳಿದ್ರು. ಇಲ್ಲಿ ಕೇಳಿ ಸರ್ ಹೇಳ್ಬಿಡ್ತೇನೆ, ಇಲ್ಲಿ ಸಂಪೂರ್ಣ ಹೇಳ್ಬಿಡ್ತೇನೆ ಕೇಳಿ. 50 ಲಕ್ಷ ಗೊತ್ತಿದ್ದು ಅವ್ರು ಬಂದು ನೋಡೋರೆ. ಇಲ್ಲೆಲ್ಲ ಬರ್ತಾರೆ, ಅಲ್ಲಿ ಬಂದು ಕೂತ್ಕೋತಾರೆ, ಮಾತಾಡ್ತಾರೆ. ಫಸ್ಟ್ ಏನು ಹೇಳಿದ್ರು, ಭ್ರಷ್ಟಾಚಾರ ಆರೋಪ ಮಾಡಿದ್ರು. ಅಧ್ಯಕ್ಷ ಭ್ರಷ್ಟ, ಕಳ್ಳ, ಮೋಸ ಮಾಡ್ದ ಅಂತ. ಒಂದು ಸವಾಲು ಹಾಕ್ತೀನಿ ಸರ್, ಇಲ್ಲಿ ದೊಡ್ಡೇನಿಗೆ ಅವ್ರ ಮಗ ಇವತ್ತು ಮಾಧ್ಯಮ ಬಿತ್ತರಿಗೆ ಅಲ್ಲಿ ಭಾರಿ ನಮ್ಮೆಲ್ಲ ಗೌರವ ಇದೆ. TV5 ಅವ್ರ ಮಗ ಮಾಧ್ಯಮ ಶಶಿಕುಮಾರ್ ಅಂತ. ಇವತ್ತು ಸಂಘದ ಕೂತ್ಕೊಂಡು ಕನಕಬಂದು ಕೂತು ಹೇಳ್ತಾ ಇದ್ದೀನಿ ಸರ್, ಅವ್ರ ಮನೆದೇವ್ರು ಯಾವುದು ದೊಡ್ಡಯ್ಯಂದು ವೀರೇಶ್ವರ ಸ್ವಾಮಿ. ಇಲ್ಲ ಕನಕಬಂದಲ್ಲ ಸರಿ, ಇಲ್ಲಾರು ಸರಿ, ನಿಮ್ಮ ಮಾಧ್ಯಮ ನೀವು ಬನ್ನಿ, ನಮ್ಮ ಸಂಘದ ನಿರ್ದೇಶಕರು ನಾವಿರ್ತೀವಿ, ಅವರು ಬರಲಿ, ದೊಡ್ಡಯ್ಯನ ಬರಲಿ. ಸಂಘದಲ್ಲಿ 10 ರೂಪಾಯಿ ಭ್ರಷ್ಟಾಚಾರ ಆಗಿದ್ರೆ ಅವ್ರ ಮಗ ಮಾಧ್ಯಮದಲ್ಲಿ ಏನೋ ಇಟ್ಕೊಂಡು ಏನೋ ಮಾತಾಡ್ತಾರೆ, ಮಾಡಲಿ, ಸಂತೋಷ ನಮಗೆ. ಭ್ರಷ್ಟಾಚಾರ ಇದ್ರೆ ಅವರೇ ಬಂದು ಕೂತ್ಕೊಳ್ಳಿ. ಸಂಘದಲ್ಲಿ ಏನು ಅವ್ಯವಹಾರ ಆಗಿದೆ, ಎಷ್ಟು 10 ರೂಪಾಯಿ ಭ್ರಷ್ಟಾಚಾರ ಆಗಿದ್ರೆ ಹ್ಯಾಂಗೆ ಮಾಡ್ಕೊತೀವಿ ನಾವು ಸಂಘದ ಮುಂಗಡೆ, ಅದ ಪ್ರೂವ್ ಮಾಡ್ಬೇಕು ಅವರು. ದೊಡ್ಡಯ್ಯನ ಮಗ ಮತ್ತು ದೊಡ್ಡಯ್ಯ ಇಲ್ಲಿ ಕರ್ಕೊಂಡು ಕಿಡಿಗೇಡಿಗಳು ನೋಡಿ ಸರ್, ಇಲ್ಲಿ ನೋವಾಗುತ್ತೆ ಸರ್ ನಮಗೆ. ಗೋಷ್ಠಿಯಲ್ಲಿ ಶ್ರೀನಿವಾಸ್, ರಾಜು, ಮೀನಾಕ್ಷಿ, ಮರೇಶ, ನರಸಪ್ಪ ಹೆಗಡೆ, ಹುಚ್ಚಪ್ಪ ಇದ್ದರು. ಗೆಜಲಗೆರೆ ಗ್ರಾಮ ಪಂಚಾಯಿತಿಯನ್ನು ಮದ್ದೂರು ನಗರಸಭೆಗೆ ಸೇರ್ಪಡೆ ಮಾಡಿಕೊಂಡಿರುವ ಕ್ರಮವನ್ನು ಖಂಡಿಸಿ ರೈತ ಹೋರಾಟಗಾರ್ತಿ ಸುನಂದ ಜಯರಾಮ್ ನೇತೃತ್ವದಲ್ಲಿ ನಡೆಯುತ್ತಿರುವ ಹೋರಾಟ 100 ದಿನವನ್ನು ಮೀರಿ ಯಶಸ್ವಿಯಾಗಿ ಮುಂದುವರೆದಿದೆ. ಜಿಲ್ಲಾಡಳಿತ, ಸರ್ಕಾರ ಮತ್ತು ಜನಪ್ರತಿನಿಧಿಗಳ ವಿರುದ್ಧ ತೀವ್ರ ರೀತಿಯ ಆಕ್ರೋಶ ವ್ಯಕ್ತವಾಗಿದೆ.
ರೈತರು ಗ್ರಾಮಸ್ಥರು ಕಳೆದ 100 ದಿನಗಳಿಂದಲೂ ನಿರಂತರವಾಗಿ ಪ್ರತಿಭಟನೆ ನಡೆಸುತ್ತಿದ್ದರೂ ಕೂಡ ಜಿಲ್ಲಾಡಳಿತವಾಗಲಿ ಸ್ಥಳೀಯ ಸರ್ಕಾರದ ಜನಪ್ರತಿನಿಧಿಗಳಾಗಲಿ ಗಮನ ಹರಿಸದಿರುವುದು ನಾಚಿಕೆಗೇಡಿನ ಸಂಗತಿ ಅಂತ ಪ್ರತಿಭಟನಾ ನಿರತರು ಆರೋಪಿಸಿದ್ದಾರೆ. ನ್ಯಾಯ ಸಿಗುವವರೆಗೂ ಕೂಡ ಯಾವುದೇ ಕಾರಣಕ್ಕೂ ಪ್ರತಿಭಟನೆಯನ್ನು ನಿಲ್ಲಿಸುವುದಿಲ್ಲ ಅಂತ ಒತ್ತಾಯಿಸಿ ತಮ್ಮ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ರೈತ ಸಂಘಟನೆಗೆ ಜಯವಾಗಲಿ ಅಂತ ಘೋಷಣೆ ಕೂಗಿ ತಮ್ಮ ಹೋರಾಟವನ್ನು ಮುಂದುವರಿಸಿದ್ದಾರೆ. ಪಂಚಾಯತ್ ರಾಜ್ ವ್ಯವಸ್ಥೆಗೆ ಮಹಿಳೆಯರ ಹೋರಾಟಕ್ಕೆ ಪಕ್ಷಾತೀತ ಹೋರಾಟಕ್ಕೆ ಸ್ವಾಭಿಮಾನದ ಹೋರಾಟಕ್ಕೆ ರೈತ ಸಂಘದ ಹೋರಾಟಕ್ಕೆ ಗೆಜ್ಜಲ್ಗೆರೆ ಗ್ರಾಮಸ್ಥರ ಹೋರಾಟಕ್ಕೆ ಉಳಿಯಲಿ ತೊಲಗಲಿ ಪಂಚಾಯಿತಿ ಇದ್ದರೆ ನಗರಸಭೆ ಆದರೆ ಮದ್ದೂರು ಶಾಸಕರ ನಿಲುವಿಗೆ ದಿನೇಶ್ ಗೂಳಿಗೌಡರಿಗೆ ಹನಕೆರೆ ಶಶಿಕುಮಾರ್ ಗೆಳೆಯರ ಬಳಗ ಮತ್ತು ಹಿತೈಷಿ ಬಳಗದಿಂದ ಹನಕೆರೆ ಶಶಿಕುಮಾರ್ ಅವರ 50ನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ವಿವಿಧ ಸಮಾಜ ಸೇವಾ ಕಾರ್ಯಕ್ರಮಗಳನ್ನು ಏಪ್ರಿಲ್ 3ರಂದು ಬೆಳಗ್ಗೆ 10 ಗಂಟೆಗೆ ಅಮರಾವತಿ ಎನ್ಕ್ಲೇವ್ ಆವರಣದಲ್ಲಿ ಹಮ್ಮಿಕೊಂಡಿರುವುದಾಗಿ ಬಳಗದ ಹೊಂಬಾಳೆ ಬಸವರಾಜು ತಿಳಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸ್ವಾಭಿಮಾನಿ ಪಡೆಯ ಅಧ್ಯಕ್ಷ ಮತ್ತು ಸಮಾಜ ಸೇವಕ ಹನಕೆರೆ ಶಶಿಕುಮಾರ್ ಅವರು ಅಂಬರೀಷ್ ಅವರ ಅಪ್ಪಟ ಶಿಷ್ಯರಾಗಿ ಗುರುತಿಸಿಕೊಂಡು ಸಮಾಜ ಸೇವಾ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ ಅಂತ ಹೇಳಿದರು. ಈ ಹಿನ್ನೆಲೆಯಲ್ಲಿ ವಿದ್ಯಾಗಣಪತಿ ದೇವಾಲಯದಲ್ಲಿ ವಿಶೇಷ ಪೂಜೆ, ಅನಾಥಾಶ್ರಮ ಮತ್ತು ವೃದ್ಧಾಶ್ರಮಗಳಿಗೆ ಊಟದ ವ್ಯವಸ್ಥೆ, ಬೆಡ್ಶೀಟ್ ವಿತರಣೆ ಮತ್ತು ಜಿಲ್ಲಾಸ್ಪತ್ರೆ ಹೊರರೋಗಿಗಳಿಗೆ ಊಟದ ವ್ಯವಸ್ಥೆ, ನಗರದ ವಿವಿಧ ಶಾಲೆಗಳ ಪ್ರತಿಭಾನ್ವಿತ ಮಕ್ಕಳಿಗೆ ವಿದ್ಯಾರ್ಥಿ ವೇತನ ನೀಡುವುದು, ಹೊಂಬಾಳೆ ಎಜುಕೇಷನ್ ಟ್ರಸ್ಟ್ ಆವರಣದಲ್ಲಿ ಗಿಡ ನೆಡುವ ಕೆಲಸ ಮಾಡಲಾಗುವುದು ಹೇಳಿದರು. ಕಾರ್ಯಕ್ರಮದಲ್ಲಿ ಅನೇಕ ಗಣ್ಯರು ಭಾಗವಹಿಸುವುದಾಗಿ ಅವರು ತಿಳಿಸಿದರು. ಶಶಿಕುಮಾರ್ ಗೆಳೆಯರ ಬಳಗ ಮತ್ತು ಹಿತೈಷಿಗಳ ಬಳಗದ ವತಿಯಿಂದ ಇದೇ ಶುಕ್ರವಾರ 3ನೇ ತಾರೀಕು ಅವರ ಹಿತೈಷಿಗಳು ಒಂದಷ್ಟು ಗೆಳೆಯರು ಸೇರ್ಕೊಂಡು ಅವ್ರ ಹುಟ್ಟುಹಬ್ಬನ ವಿಶೇಷವಾಗಿ, ಯಾಕಂದರೆ 50 ವರ್ಷ ಆಗಿರೋದ್ರಿಂದ ಅವ್ರ ಸುವರ್ಣ ಪಯಣ ಅಂತೇಳಿ ಒಂದು ಕಾನ್ಸೆಪ್ಟ್ ಅಡಿಯಲ್ಲಿ ವಿಶೇಷವಾಗಿ ಮಾಡ್ತಾಯಿದ್ದೀವಿ. ಯಾಕಂದರೆ ಅಂಬರೀಷ್ ಒಟ್ಟಿಗೆ ಆಪ್ತರಾಗಿದ್ದು ಅವ್ರ ಕುಟುಂಬದೊಟ್ಟಿಗೆ ಈಗಲೂ ಕೂಡ ನಿಕಟಪೂರ್ವ ಸಂಪರ್ಕ ಇಟ್ಕೊಂಡು ಈಗಲೂ ಕೂಡ ಹಲವಾರು ಸಮಾಜಮುಖಿ ಕಾರ್ಯಗಳನ್ನ ಮಾಡ್ಕೊಂಬಂದಿದ್ದಾರೆ. ಜಿಲ್ಲೆಯಲ್ಲಿ ಅವರದೇ ಆದಂಥ ವಿಶೇಷವಾದ ಗುರುತಿಸ್ಕೊಂಡಿದ್ದಾರೆ. ಹಾಗಾಗಿ ವಿಶೇಷವಾಗಿ ಅವ್ರ ಬರ್ಡೇನ ಆಚರಿಸ್ಕೋಬೇಕು ಅಂತೇಳಿ ಒಂದು ಸಮಾನ ಮನಸ್ಕರು ಒಂದು 5-6 ಜನ ಸ್ನೇಹಿತರು ಸೇರಿಕೊಂಡು ಅವ್ರಿಗೆ ತಿಳಿಸಿ ಈ ಥರ ಮಾಡ್ತಾಯಿದ್ದೀವಿ ಅಂತ ಹೇಳಿ ಒಂದು ಹುಟ್ಟುಹಬ್ಬ ಮಾಡ್ತಾಯಿದ್ದೀವಿ. ಅದೇ ಹುಟ್ಟುಹಬ್ಬದಿಂದಂದು ಗಣಪತಿ ದೇವಸ್ಥಾನದಲ್ಲಿ ಫಸ್ಟ್ ಪೂಜೆಗಳನ್ನ ಇಟ್ಕೊಂಡು ಇರುವಂಥ ಜಿಲ್ಲೆ ನಮ್ಮ ಡಿಸ್ಟಿಕ್ ಹೆಡ್ ಕ್ವಾರ್ಟ್ರಲ್ಲಿರುವಂಥ ಎಲ್ಲ ಅನಾಥಾಶ್ರಮ ವೃದ್ಧಾಶ್ರಮಗಳಿಗೆ ಊಟ ಮತ್ತು ಬಟ್ಟೆ ಕೊಡುವಂಥದ್ದು, ಸಿಹಿಗಳನ್ನ ಕೊಡುವಂಥದ್ದು, ಆಮೇಲೆ ಸಾರ್ವಜನಿಕ ಆಸ್ಪತ್ರೆ ಹೊರರೋಗಿ ವಿಭಾಗಕ್ಕೆ ಹಣ್ಣು ಹಂಪಲುಗಳನ್ನ ವಿತರಿಸುವಂಥದ್ದು, ಹಾಗೆ ನಮ್ಮ ಹೊಂಬಾಳೆ ಸಂಸ್ಥೆ ಆವರಣದಲ್ಲಿ ಗಿಡ ನೆಡುವಂಥದ್ದು, ಹೀಗೆ ಹಲವಾರು ಸಮಾಜಮುಖಿ ಕಾರ್ಯಗಳನ್ನ ಹಮ್ಮಿಕೊಂಡಿದ್ದು. ಅದೇ ಆಲಹಳ್ಳಿ ಗೌರ್ಮೆಂಟ್ ಶಾಲೆಯಲ್ಲಿ ಓದ್ತಾ ಇರುವಂಥ ಒಂದಷ್ಟು ಮಕ್ಕಳಿಗೆ ಪ್ರೋತ್ಸಾಹ ಧನವನ್ನು ನೀಡುವಂಥ ಕೆಲಸವನ್ನು ಕೂಡ ನಾವು ಹಮ್ಮಿಕೊಂಡಿದ್ದೇವೆ. ದಯಮಾಡಿ ನೀವು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಬಂದು ನಮ್ಮ ಆತಿಥ್ಯವನ್ನು ಸ್ವೀಕರಿಸಬೇಕು ಅಂತ ಈ ಒಂದು ಪ್ರೆಸ್ ಮೀಟ್ನ ಕರೆದಿದ್ದೀವಿ. ದಯಮಾಡಿ ನೀವೆಲ್ಲ ಬಂದು ನಮ್ಮ ಶಶಿಕುಮಾರ್ ಅವ್ರಿಗೆ ಇನ್ನೂ ಅವರ ರಾಜಕೀಯ ಭವಿಷ್ಯ ಮತ್ತು ಸಾಮಾಜಿಕ ಕಳಕಳಿ ಮನಸ್ಸು ಹೆಚ್ಚಾಗಲಿ ಅಂತ ಹಾರೈಸಬೇಕು ಅಂತ ನಾನು ಈ ಪತ್ರಿಕಾ ಗೋಷ್ಠಿಯಲ್ಲಿ ಐಶ್ವರ್ಯ, ಅರವಿಂದ್, ದಿನೇಶ್, ಮನು ಇದ್ದರು. ಪಿತೃವಾಕ್ಯ ಪರಿಪಾಲಕ ಮರ್ಯಾದ ಪುರುಷೋತ್ತಮ ಶ್ರೀ ರಾಮಚಂದ್ರ ಮಹಾಪ್ರಭು ಮತ್ತು ಸ್ವಾಮಿ ನಿಷ್ಕನಾದ ಆಂಜನೇಯ ಪುತ್ರ ಶ್ರೀ ರಾಮ ಭಕ್ತ ಆಂಜನೇಯ ಸ್ವಾಮಿಯವರ ಉತ್ಸವ ಮೂರ್ತಿಗಳ ಅಡ್ಡಪಲಿಕೆ ಉತ್ಸವ ಮೆರವಣಿಗೆಯು ಕೇರ್ಪೇಟೆ ಪಟ್ಟಣದ ತಾಲೂಕು ಬ್ರಾಹ್ಮಣ ಸಭಾ ನೇತೃತ್ವದಲ್ಲಿ ಪಟ್ಟಣದ ಮುಖ್ಯ ರಸ್ತೆಗಳಲ್ಲಿ ಯಶಸ್ವಿಯಾಗಿ ನಡೆಯಿತು. ಜಗತ್ತಿನ ಸ್ಪರ್ಧಾ ಪ್ರಪಂಚದ ಇಂದಿನ ದಿನಮಾನದಲ್ಲಿ ರಾಮಚಂದ್ರ ಪ್ರಭುವಿನ ಆಡಳಿತವು ಪ್ರಜಾಪ್ರಭುತ್ವ ವ್ಯವಸ್ಥೆಯ ಬಲವರ್ಧನೆಗೆ ಮಾದರಿಯಾಗಿದೆ. ಅಲ್ಲದೆ ಸ್ವಾಮಿ ನಿಷ್ಠನಾದ ಆಂಜನೇಯನ ರಾಮ ಭಕ್ತಿಯು ಯುವಜನರಿಗೆ ಪ್ರೇರಕ ಶಕ್ತಿಯಾಗಿದೆ ಅಂತ ಅಭಿಪ್ರಾಯಪಡಲಾಯಿತು. ಶ್ರೀರಾಮನಿಲ್ಲದೆ ಹನುಮನಿಲ್ಲ, ಆಂಜನೇಯ ಇಲ್ಲದೆ ಶ್ರೀರಾಮನಿಲ್ಲ ಎಂಬ ಮಾತು ಇಂದಿಗೂ ಜನಜನಿತವಾಗಿದೆ ಎಂದು ತಿಳಿಸಿದ ತಾಲೂಕು ಬ್ರಾಹ್ಮಣ ಮಹಾಸಭಾ ಅಧ್ಯಕ್ಷ ಅರವಿಂದ್ ಕಾರಂತರವರು, ಶ್ರೀರಾಮ ನವಮಿ ಹಬ್ಬದ ಆಚರಣೆ ಸಂಕೇತವಾಗಿ ಕೇರ್ಪೇಟೆ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ವಿಪ್ರ ಬಾಂಧವರು ಮತ್ತು ಮಹಿಳೆಯರು ನೂರಾರು ಸಂಖ್ಯೆಯಲ್ಲಿ ಸೇರಿ ರಾಮ ಹಾಗೂ ಆಂಜನೇಯ ಉತ್ಸವ ಮೂರ್ತಿಗಳ ಮೆರವಣಿಗೆ ಮಾಡಿ ರಾಮ ಜಪ ಮಾಡಿದ್ದೇವೆ ಅಂತ ಹೇಳಿದರು. ಲೋಕ ಕಲ್ಯಾಣಕ್ಕಾಗಿ ಈ ಒಂದು ವಿಶೇಷ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವುದಾಗಿ ಅವರು ತಿಳಿಸಿದರು. ಪುರುಷೋತ್ತಮರ ಅವಿಚ್ಛಿನ್ನ ಭಕ್ತನಾದಂಥ ಹನುಮಂತನ ಸೇವೆಯನ್ನು ನಾವು ಮಾಡ್ತಾ ಇದ್ದೀವಿ. ನಮ್ಮ ಬ್ರಾಹ್ಮಣ ಸಮಾಜದಿಂದ ನಿನ್ನೆ ದಿವಸ ರಾಮ ಪಟ್ಟಾಭಿಷೇಕದ ಪ್ರಯುಕ್ತ ರಾಮನ ಪಟ್ಟಾಭಿರಾಮನ ಮೆರವಣಿಗೆಯನ್ನು ಮಾಡಿದ್ವಿ. ಈ ದಿವಸ ಹನುಮಂತನ ಮೆರವಣಿಗೆಯನ್ನು ಮಾಡ್ತಾ ಇದ್ವಿ. ಹನುಮಂತ ಅಂದರೆ ನಮ್ಮೆಲ್ಲರಿಗೂ ಸಹಿತ ಯಾರು ದೇವನೊಬ್ಬ ನಾನು ಹನುಮಂತ ಹೇಳ್ತೀವಿ. ದೇವ ಎಲ್ಲಿದೆ ಅಂದರೆ ಪ್ರತಿ ದಿವಸವೂ ಸಹಿತ ನಾವು ಪ್ರಾಣದಲ್ಲಿರ್ತಕ್ಕಂಥದ್ದು ಅದೇ ಹನುಮಂತನ ಒಂದು ಕ್ರಿಯೆ.
ವಾಯುಪುತ್ರ ಅಂತಕ್ಕಂಥದ್ದನ್ನೇ ದಿನನಿತ್ಯ ನಾವು ಪೂಜೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸ್ಮರಣೆ ಮಾಡ್ತಕ್ಕಂಥ ದೇವರು ಯಾರಿದ್ದಾರೆ ಅಂದರೆ ಹನುಮಂತ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಮತ್ತು ಈ ಒಂದು ಸಂದರ್ಭದಲ್ಲಿ ಸಕಲರಿಗೂ ಎಲ್ರಿಗೂ ಎಲ್ಲ ಧರ್ಮ, ಎಲ್ಲ ಜಾತಿ, ವರ್ಣ ಎಲ್ಲರಿಗೂ ಸಹಿತ ಸರ್ವ ಮಂಗಳವನ್ನು ಉಂಟು ಮಾಡಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡೋದಕ್ಕೋಸ್ಕರವಾಗಿ ಈ ದಿವಸ ನಾವು ಈ ಒಂದು ಮೆರವಣಿಗೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಅಂತ ಹೇಳಿ ನಾನು ನಮ್ಮೆಲ್ಲರಿಗೂ ಪ್ರಾರ್ಥನೆ ಮಾಡಿಕೊಳ್ತಾ ಎರಡು ಮಾತನ್ನು ಮುಕ್ತಾಯ ಮಾಡ್ತೀನಿ. ಕಾರ್ಯಕ್ರಮದಲ್ಲಿ ತಾಲೂಕು ಬ್ರಾಹ್ಮಣ ಮಹಾಸಭಾ ಉಪಾಧ್ಯಕ್ಷರಾದ ರಘುರಾಮ್ ನಾಡಿಗ, ಹನುಮಂತರಾಮಯ್ಯ, ಸುಬ್ಬನರಸಿಂಹ, ಸುಬ್ರಹ್ಮಣ್ಯ, ಶ್ರೀಧರ, ಹರೀಶ್, ಮಲ್ಯಾನಹಳ್ಳಿ ಮಂಜುನಾಥ್, ಸವಿತಾ, ಮಹಾಲಕ್ಷ್ಮಿ, ಪದ್ಮ ಸೇರಿದಂತೆ ನೂರಾರು ವಿಪ್ರ ಬಾಂಧವರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಮಂಡ್ಯ ನಗರದ ಹೊರವಲಯದಲ್ಲಿರುವ ಮಂಡ್ಯ ಕ್ಲಬ್ ಆವರಣದಲ್ಲಿ ನಡೆದ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯು ಭಾರೀ ವಾದ ವಿವಾದ ಮತ್ತು ಗದ್ದಲಕ್ಕೆ ಕಾರಣವಾಯಿತು. ಸುಮಾರು 13 ವರ್ಷಗಳಿಂದ ಅಧಿಕಾರದಲ್ಲಿರುವ ಆಡಳಿತ ಮಂಡಳಿಯ ವಿರುದ್ಧ ಸದಸ್ಯರು ಅಸಮಾಧಾನ ವ್ಯಕ್ತಪಡಿಸಿ ಹೊಸಬರಿಗೆ ಅವಕಾಶ ನೀಡುವಂತೆ ಪಟ್ಟು ಹಿಡಿದರು. ಸಭೆ ಆರಂಭವಾಗುತ್ತಿದ್ದಂತೆ ಸದಸ್ಯರು ಆಡಳಿತ ಮಂಡಳಿಯ ಪಾರದರ್ಶಕತೆ ಪ್ರಶ್ನೆ ಮಾಡಿದರು. 13 ವರ್ಷಗಳಿಂದ ಅಧಿಕಾರಕ್ಕೆ ಅಂಟಿಕೊಂಡಿರುವುದು ಸರಿಯಲ್ಲ, ಸಂಸ್ಥೆಯ ಪ್ರಗತಿಗಾಗಿ ಹೊಸಬರಿಗೆ ದಾರಿ ಮಾಡಿಕೊಡಿ ಎಂದು ಒತ್ತಾಯಿಸಿದರು. ಅಲ್ಲದೆ ವಾರ್ಷಿಕ ವರದಿಯ ವಿಷಯಗಳನ್ನು ನಿಯಮದಂತೆ 15 ದಿನಗಳ ಮುಂಚಿತವಾಗಿ ಸದಸ್ಯರಿಗೆ ತಲುಪಿಸದ ಬಗ್ಗೆ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದರು. ಅರ್ಜಿ ಸಲ್ಲಿಸಿ 10 ದಿನ ಕಳೆದರೂ ಏಕೆ ಕ್ರಮ ಕೈಗೊಂಡಿಲ್ಲ ಎಂದು ದೂರಿದರು. 13 ವರ್ಷಗಳಿಂದ ನಿರಂತರ ಮುಂದುವರಿಯುತ್ತಿರುವ ಆಡಳಿತ ಮಂಡಳಿ ಪದಾಧಿಕಾರಿಗಳು ದಯಮಾಡಿ ಹೊಸಬರಿಗೆ ಅವಕಾಶ ಮಾಡಿಕೊಟ್ಟು ಸಂಸ್ಥೆಗೆ ಪ್ರಗತಿಗೆ ಸಹಕರಿಸಿ. ಈ ಡೇಟ್ ನೀವು ಅರ್ಜಿ ಕೊಟ್ಟದ್ದು 21. 10 ದಿನ ಆಗದೆ ನಿಮ್ಗೆ ಅರ್ಜಿ ಬಂದು ನಿಮ್ಗೆ ಮಾನಸಿಕ ಸ್ಥಿತಿ ರೆಡಿ ಮಾಡಲಿಕ್ಕೆ 10 ಏನ್ ಚರ್ಚೆ ಆಗುತ್ತೆ ಅಂತ ಅರ್ಜಿ ಕೊಟ್ಟರು. ನೀವು ಹೊಸಬರು ಅವಕಾಶ ಮಾಡ್ಕೊಳ್ಳಿ ಅಂತ ಎಲ್ಲೂ ಬನ್ನಿ ಅಂತಲ್ಲ, ನೀವು 13 ವರ್ಷ ಇದ್ದಿದ್ರಿ, ಒಂದು ಜನ ಹೊಸಬರು ಕೊಡಿ ಅವಕಾಶ ಮಾಡ್ಕೊಳ್ಳಿ ಅಂತ ಅರ್ಜಿ ಕೊಟ್ಟವ್ರೆ. ನಿಮ್ಗೆ ಅರ್ಜಿ ಕೊಟ್ಟ ನಿಮ್ಗೆ ಮಾನಸಿಕ ಸ್ಥಿತಿ ಇದ್ರೆ ನಿಮ್ಗೆ ಅಧಿಕಾರದ ಅಲಾವಸೆ. ಅಧ್ಯಕ್ಷ KT ಹನುಮಂತ ಮಾತನಾಡಿ, ನಾನು ಈಗಾಗಲೇ 5 ವರ್ಷಗಳ ಹಿಂದೆ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದೇನೆ. ಆ ಪತ್ರ ಇಲ್ಲೇ ಇದೆ. ನಾನು ಅಧಿಕಾರಕ್ಕೆ ಅಂಟಿಕೊಂಡಿಲ್ಲ ಅಂತ ಹೇಳಿದರು. ಕ್ಲಬ್ನ 1 ರೂಪಾಯಿ ಹಣವನ್ನು ದುರುಪಯೋಗ ಮಾಡಿಕೊಂಡಿಲ್ಲ ಅಂತ ಅವರು ಸಮರ್ಥನೆ ನೀಡಿದರು. ಸದಸ್ಯರ ಒತ್ತಾಯದ ಮೇರೆಗೆ ಮುಂದಿನ 80ರಿಂದ 90 ದಿನದ ಒಳಗಾಗಿ ಹಿರಿಯ ಸದಸ್ಯರು ಮತ್ತು ಮುಖಂಡರು ಕುಳಿತು ಚರ್ಚಿಸಿ ಚುನಾವಣೆ ಅಥವಾ ರಾಜ್ಯ ಸಂಧಾನದ ಮೂಲಕ ಹೊಸ ಸಮಿತಿ ರಚಿಸುವ ಬಗ್ಗೆ ಸಭೆ ತೀರ್ಮಾನ ಮಾಡಿತು. ನಿಮಗೆ ಬಹಳಷ್ಟು ಜನ ಗೊತ್ತಿಲ್ಲ, ಇಲ್ಲಿ 5 ವರ್ಷದಿಂದಲೇ ನಾನು ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದೀನಿ. ಅದಿನ್ನೂ ಲೆಟರ್ ಇಲ್ಲೇ ಇದೆ, ಯಾರು ಬೇಕಾದ್ರೆ ಇಸ್ಕೊಂಡು ನೋಡಿ. ಆಮೇಲೆ ಅಧಿಕಾರಕ್ಕೆ ಅಂಟಿಕೊಂಡಿರಬೇಕು ಅನ್ನೋದು ಯಾವ ಇದು ಅಲ್ಲ. ಯಾಕೆ ಅಂತಂದರೆ ನಾನು ಇದು ಹೇಳ್ಬೇಕೋ ಹೇಳ್ಬಾರ್ದು ಗೊತ್ತಿಲ್ಲ, ಇಲ್ಲಿ ಈ ಕ್ಲಬ್ಬಲ್ಲಿ ನಾನು 1 ರೂಪಾಯಿನೂ ಕೂಡ ಯಾವ ಇದ್ರ ಮುಂದೆ ಬೇಕಾದ್ರೂ ನಿಮ್ಗೆ ಹೇಳ್ತೀನಿ, 1 ರೂಪಾಯಿನೂ ಕೂಡ ನಾನು ವ್ಯತ್ಯಾಸ ಮಾಡಿಲ್ಲ. ಆದರೆ ಯಾರೇ ಏನಾದರೂ ತಿಳ್ಕೊಂಡಿರ್ಬೋದು. ಯಾಕೆ ಅಂತಂದರೆ ಈಗ ಜೇನು ಬಿಚ್ಚುವಾಗ ಆ ಜೇನು ಬಿಚ್ಚ ಒಂಚೂರು ತುಪ್ಪ ನಾರನ್ನ ಹಾಕಿರಲ್ವೇ ಅಂತಾರೆ. ಅದು ಸಾಮಾನ್ಯ ಸಹಜ ಅಲ್ವಾ? ಯಾಕೆಂತಂದ್ರೆ ಕೋಟ್ಯಾಂತರ ರೂಪಾಯಿ ವ್ಯವಹಾರ ಟ್ರಾನ್ಸಾಕ್ಷನ್ ಆಗಿದ್ದರಿಂದ ಇದರಲ್ಲಿ ಏನೋ ಸ್ವಲ್ಪ ಆಗಿರ್ಬೋದೇನೋ ಅನ್ನೋಂಥ ಅನುಮಾನ ಇವಾಗ ನಾನು ಹೊರಗಡೆ ಇದ್ರೆ ಅದು ನನಗೂ ಬರುತ್ತೆ ಅಲ್ವಾ? ಹಾಗಾಗಿ ಅದ್ರ ಬಗ್ಗೆ ಯಾರಿಗೂ ಕೂಡ ಎಲ್ಲಷ್ಟು ಅನುಮಾನ ಬೇಡ. ಆಮೇಲೆ ನನಗೂ ಕೂಡ ಈಗಾಗಲೇ ಇದೇನಂತಂದ್ರೆ 70 ವರ್ಷ ಆಯ್ತಾ ಬರ್ತಾ ಇದೆ. ನನಗೂ ಏನಿಲ್ಲ, ಅಧ್ಯಕ್ಷನಾಗಿ ಊಟ ಹೊಡ್ಕೊಂಡಿರ್ಬೇಕು, ದೇವರಾಣೆ ಇಲ್ಲ. ಆಮೇಲೆ ನನಗೇನು ಅವಶ್ಯಕತೆನೂ ಇಲ್ಲ. ನನಗೇನು ನಾಳೆನೇ ಬೇಕಾದ್ರೆ ನಿಮ್ಮೆಲ್ಲರೂ ಸಂತೋಷದಿಂದ ನೀವು ಹೋಗ್ರಪ್ಪ ಅಂದರೆ ನಾನೇನು ದೇವರಾಣೆ ಒಂದು ದಿವಸನೂ ಕೂಡ 1 ಗಂಟೆನೂ ಕೂಡ ನಾನು ಇಲ್ಲಿರೋದಿಲ್ಲ. ನೀವು ಹೇಳುವಂಗೆ ನಮ್ಮ ಕೃಷ್ಣನೇ ಹೇಳಿದ್ರೆ ಏನು ಊಟದ ಕಾರ್ಯಕ್ರಮ ನಿಜಕ್ಕೂ ಕೂಡ ಈಗ ಎಷ್ಟು ಕಷ್ಟದ ಕೆಲಸ ಅಂತೇಳಿ ನಾನು ಅನುಭವಿಸಿ ನನಗೆ 12 ವರ್ಷದಿಂದ ಈಗ ಏನು 13 ವರ್ಷದಿಂದ ಮಾಡಿದೀವಿ ಅಂತೇಳಿ ಅದ್ರ ಕಷ್ಟ ಸುಖಗಳು ನನಗೆ ಅರಿವಿದೆ. ಆಮೇಲೆ ಈ ಕಟ್ಟಡದ ವಿಚಾರದಲ್ಲಿ ಹೇಳಿದ್ರಿ ನೀವು, ಈ ಕಟ್ಟಡ ವಿಚಾರದಲ್ಲಿ ಯಾವುದೇ ಲೋಪದೋಷ ಆಗಿಲ್ಲ. ನೀವು ಹೇಳಿದ್ದು ನಿಜ. ನಂಜೇಗೌಡರು ಮತ್ತು ನಮ್ಮ ಗುರುವಣ್ಣ ಹೇಳಿ ಸ್ವಲ್ಪ ಒಂದು ವ್ಯತ್ಯಾಸ ಬಂದಿದೆ ಅಂತ ಹೇಳಿದ್ರು. ಈ ಕಡೆಗೆ ಆ ಕಡೆಗೂ 1 ಅಡಿ ವ್ಯತ್ಯಾಸ ಇರೋದು. 6 ಫ್ಲೋರ್ ಬಿಲ್ಡಿಂಗ್ ಇದು. ಅದು ಅದೇ ನಮ್ಮದು ಕಾಲಮ್ಸ್ಗಳು ಇಲ್ಲ, ಮಧ್ಯೆ ಬರೀ ಬೀಮ್ ಸ್ಟ್ರಕ್ಚರ್ ಇದು. ಹಾಗಾಗಿ ಮೈಸೂರಿಂದ ಒಬ್ಬರನ್ನ ಇಂಜಿನಿಯರ್ ಕರ್ಕೊಂಡು ಬಂದು ಕಾಂಕ್ರೀಟನ್ನು ನಾವು ಅದು ಇಂಜೆಕ್ಷನ್ ಕೊಟ್ಟು ಚೆಕ್ ಮಾಡ್ತಾರೆ. ಅವ್ರನ್ನ ಸ್ಪಾಟ್ ಚೆಕ್ ಮಾಡಿಸಿ ಅದರಲ್ಲಿ 100% ರಿಸಲ್ಟ್ ಬಂತು. ಆಮೇಲೆ ನಾವು ಬೇಗಕ್ಕೆ ಸ್ಟಾರ್ಟ್ ಮಾಡೋದು. ಅಲ್ಲಿವರೆಗೂ ನಾವು ಯಾಕೆಂತಂದ್ರೆ ನಾನು ಕೂಡ ಒಬ್ಬ ಇಂಜಿನಿಯರ್ ಆದ್ರಿಂದ ಕಟ್ಟಡ ಕಾಮಗಾರಿಯಲ್ಲಿ ಯಾವುದೇ ಕಳಪ ಕಾಮಗಾರಿ ಆಗಿಲ್ಲ. ನಾವು ಯಾರನ್ನೇ ಯಾವ ಸಮಯದಲ್ಲಿ ಬೇಕಾದ್ರೂ ಬಂದು ಇಂಜಿನಿಯರ್ನ ಚೆಕ್ ಮಾಡಿಸ್ಕೋಬೋದು. ಅದಿಷ್ಟು ಬಿಲ್ಡಿಂಗಲ್ಲಿ. ಮತ್ತು ಈಗ ಇನ್ನೇನಾದರೂ ಬಿಲ್ಡಿಂಗಲ್ಲಿ ನಿಮ್ಗೆ ಏನಾದ್ರು ಅನುಮಾನ ಇದ್ದರೆ ತಲೆಯಿಂದ ತೆಗೆದುಬಿಡಿ. ಈಗ ಈ ಬಿಲ್ಡಿಂಗಿಗೆ ಸದ್ಯಕ್ಕೆ 1,10,00,000 ರೂಪಾಯಿ ಖರ್ಚು ಮಾಡಿದ್ವಿ ನಾವು. 1,10,00,000 ಖರ್ಚು ಮಾಡಿದ್ವಿ. ಇನ್ನೂ ನಮ್ಮ ಹತ್ರ ಒಂದು ಸ್ಟೀಲ್ ಒಂದಷ್ಟು ಉಳಿದಿದೆ. ಅದು ಮೇಲ್ಗಡೆಗೂ ಹೆಚ್ಚು ಕಮ್ಮಿ ಸ್ವಲ್ಪ ತೊಗೊಂಡ್ರೆ ಸಾಕಾಗುತ್ತೆ RCC ಲೆವೆಲ್ವರೆಗೆ. ಹಾಗಾಗಿ ಈಗ ಕಟ್ಟಡದ ವಿಚಾರದಲ್ಲಿ ನಿಮ್ಗೆ ಯಾವುದೇ ಅನುಮಾನ ಇದ್ದರೆ ತಲೆ ತೆಗೆದುಬಿಡಿ. ಗುಣಮಟ್ಟದಲ್ಲಿ ನಾವು ಯಾವುದೂ ಕೂಡ ರಾಜಿ ಮಾಡ್ಕೊಂಡಿಲ್ಲ. ಮತ್ತು ಚುನಾವಣೆ ಬೇಕಾದೀಗ ನೀವು ಹೇಳಿದ್ರೆ ಈಗೇನು ಇದೇ ಬೋರ್ಡು ಊಟ ಹೊಡ್ಕೊಂಡಿರ್ಬೇಕು ಅನ್ನೋದೇನಿಲ್ಲ. ಚುನಾವಣೆ ಬೇಕು ಅಂತಂದರೆ ನಾಳೆನೇ ನಮ್ಮ ಕೋಆಪರೇಟಿವ್ ನಿಮಗೆ ಶ್ರೀಕೃಷ್ಣನಿಗೆಲ್ಲ ಗೊತ್ತು, ಕೋಆಪರೇಟಿವ್ ಡಿಪಾರ್ಟ್ಮೆಂಟ್ಗೆ ನಾವು ಅರ್ಜಿ ಬರೀಬೇಕು. ಸಭೆಯಲ್ಲಿ ಆನಂದ್, ನಾರಾಯಣಸ್ವಾಮಿ, ಮಂಜು, ಗುರುಸ್ವಾಮಿ, ಶಂಕರ್, ರಾಮು, ಆನಂದ್, ರವಿ, ಎಸ್ ಸಿ ಶ್ರೀಕಂಠೇಗೌಡ,
ಹಿರಿಯ ಸದಸ್ಯರಾದ KT ಶ್ರೀಕಂಠೇಗೌಡ ಸೇರಿದಂತೆ ಅನೇಕ ಸದಸ್ಯರು ಹಾಜರಿದ್ದರು. ಮದ್ದೂರು ಕ್ಷೇತ್ರದಲ್ಲಿ 1 ವರ್ಷದೊಳಗೆ ಶಾಶ್ವತವಾಗಿ ವಿದ್ಯುತ್ ಮತ್ತು ಕುಡಿಯುವ ನೀರಿನ ಸಮಸ್ಯೆ ಬಗೆಹರಿಸಲು ಅಗತ್ಯ ಕ್ರಮ ಕೈಗೊಳ್ಳಲಾಗಿದೆ ಎಂದು ಶಾಸಕ KM ಉದಯ್ ತಿಳಿಸಿದರು. ತಾಲೂಕಿನ ಹೊನ್ನಲಗೆರೆ, ರಾಜಗೌಡನತೊಡಿ ಗ್ರಾಮಗಳಲ್ಲಿ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಚಾಲನೆ ನೀಡಿ ಮಾತನಾಡಿದ ಅವರು, ಇನ್ನೊಂದು ವರ್ಷದಲ್ಲಿ ತಾಲೂಕಿನ ಹೊನ್ನಲಗೆರೆ, ಬೆಳ್ಳೂರು ಮತ್ತು ಕೊಳಗೇರಿ ಭಾಗಗಳಲ್ಲಿ ತಲೆದೋರಿರುವ ವಿದ್ಯುತ್ ನೀರಾವರಿ ಸಮಸ್ಯೆಗೆ ಶಾಶ್ವತವಾಗಿ ಮುಕ್ತಿ ನೀಡಲಾಗುವುದು ಎಂದು ಹೇಳಿದರು. ಕೊಳಗೇರಿ ಗ್ರಾಮದಲ್ಲಿ 66 kV ಸಬ್ಸ್ಟೇಷನ್ ಮತ್ತು ಸೋಮನಹಳ್ಳಿ ಬಳಿ 120 kV ಸಬ್ಸ್ಟೇಷನ್ ನಿರ್ಮಾಣ ಮಾಡುತ್ತಿದ್ದು, ಇದರ ಜೊತೆಗೆ ಬನ್ನಹಳ್ಳಿ ಏತ ನೀರಾವರಿ ಯೋಜನೆಯು ಅಂತಿಮ ಹಂತಕ್ಕೆ ಬಂದಿದೆ ಅಂತ ಶಾಸಕರು ಹೇಳಿದರು. ಏನು ಗ್ರಾಮಸ್ಥರ ಒಂದು ಮನವಿ ಮತ್ತು ಹಿಂದೆ ಕೊಟ್ಟಂಥ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಗಮನ ಸೆಳೆಯಬೇಕು. ಎಲ್ಲ ಆಧರಿಸಿ ಈಗ ಇಲಾಖೆಯವರು ಆಗಿಂದಾಗೆ ಬಂದಂಥ ಅನುದಾನದಲ್ಲಿ ತುರ್ತು ಯಾವ್ಯಾವ್ದು ಮಾಡಬೇಕು ಅಂಥ ಕಾಮಗಾರಿಗಳನ್ನ ತಗೊಂಡು ಹಂತವಾಗಿ ಚಾಲನೆ ಏನು ಮಾಡಿದ್ರು ಅದ್ರ ಭಾಗವಾಗಿ ಇವತ್ತು ಕೂಡ ರಾಜಗೌಡನತೊಡಿ ಹೊನ್ನಲಗೆರೆಯಲ್ಲಿ ಗುರು ಪೂಜೆ ಮಾಡಿದ್ವಿ. ಕಾಡ್ಕೋತ್ನಲ್ಲಿ ಭಾಗಕ್ಕೂ ಹೋಗೋದಿದೆ. ಸರ್, ಕುಡಿಯೋ ನೀರಿಗೆ ಅಭಾವ ಸೃಷ್ಟಿಯಾಗಿದೆ ಸ್ಥಳದಲ್ಲಿ ಈಗ ವಿಶೇಷವಾಗಿ ನೀರನ್ನ ಹೆಚ್ಚು ಕೊರತೆ ಇರೋದು ನಮಗೆ ಹೊನ್ನಲಗೆರೆ ಬೆಳಿತಾರೆ. ಈ ತಾಲೂಕಿನಲ್ಲಿ ಅತಿ ಹೆಚ್ಚು ಕೊರತೆ ಇರೋದು ಈ ಭಾಗದಲ್ಲಿ. ಸೊ ಅದಕ್ಕಾಗಿ ಈಗಾಗಲೇ ನಾವು ಈಗ ಏನು ಬನ್ನಹಳ್ಳಿ ನೀರಾವರಿನ ಚಾಲನೆ ಮಾಡೋಕ್ಕೂ ಟೆಂಡ್ರು ಕೂಡ ಆಗಿದೆ. ಬಹುಶಃ ಈ ವಾರ ಟೆಂಡ್ರು ಕೂಡ ಫೈನಲ್ ಆಗಿ ಕಾಮಗಾರಿನ ಬರುವ ವಾರದಲ್ಲಿ ಶುರು ಮಾಡಿಸ್ಬೇಕು ಅಂತ ಈಗಾಗಲೇ ಚರ್ಚೆ ಮಾಡಿದ್ದೀವಿ. ಅದೊಂದು ಬಹುಶಃ 1-2 ತಿಂಗಳಲ್ಲಿ ಮುಗಿಸುವಂಥ ಪ್ರಯತ್ನ ನಮ್ಗೆ ನಡೀತಾ ಇದೆ. ಅದಕ್ಕೆ ಬೇಕಾದಂಥ ಹಣವನ್ನು ಕೂಡ ರಿಲೀಸ್ ಮಾಡಿಸಿದ್ದೀವಿ. ಮತ್ತು ಪ್ಯಾರಲಲ್ ಆಗಿ ಇದು ಶಾಶ್ವತವಾಗಿ ಪರಿಹಾರ ಕೊಡಬೇಕು ಅಂತ 220 ಸಬ್ಸ್ಟೇಷನ್ನ ಕೂಡ ಪ್ರಾರಂಭ ಮಾಡಿದ್ದೀವಿ. 1 ವರ್ಷದಲ್ಲಿ ಆ ಕೆಲಸನೂ ಕೂಡ ಮುಗೀತದೆ. ನಮಗೆ ಮುಂದಿನ ವರ್ಷದಲ್ಲಿ ಯಾವುದೇ ವಿದ್ಯುತ್ ಶಕ್ತಿ ಸಮಸ್ಯೆನೂ ಇರಲ್ಲ, ನೀರಿನ ರೈತರಿಗೂ ನೀರಿನ ಸಮಸ್ಯೆ ಇಲ್ಲ, ಕುಡಿ ನೀರಿನ ಸಮಸ್ಯೆ ಇಲ್ಲ. ಯಾಕೆಂದರೆ ಎಲ್ಲ ಕೆರೆಗಳು ತುಂಬಿರ್ತವೆ. ಅದು ಮುಂದುವರೆದ ಭಾಗವಾಗಿ ಮುಂದಿನ ಅಭಿವೃದ್ಧಿ ಕೂಡ ಈಗಾಗಲೇ ವ್ಯವಸ್ಥೆಯನ್ನು ಹಾಕೊಂಡಿದ್ದೀವಿ. DPR ಕೂಡ ಮಾಡಿಸಿದ್ವಿ. ಶಾಶ್ವತವಾಗಿ ಪರಿಹಾರ ಕೊಡಬೇಕು ಅನ್ನೋ ನಮ್ಮ ಉದ್ದೇಶ. DCC ಬ್ಯಾಂಕ್ ಉಪಾಧ್ಯಕ್ಷರಾದ ಚೆಲುವರಾಜು, ಮುಖಂಡರಾದ ಪುಟ್ಟಸ್ವಾಮಿ, ಅಪ್ಪಾಜಿಗೌಡ ಸೇರಿದಂತೆ ಅನೇಕ ಮುಖಂಡರು ಮತ್ತು ಕಾರ್ಯಕರ್ತರು ಹಾಜರಿದ್ದರು. ಮಂಡ್ಯ ಜಿಲ್ಲಾ ಯುವ ಪರಿಷತ್, ಜ್ಞಾನಸ್ಪರ್ಶ ವಿಜ್ಞಾನ ಮತ್ತು ತಂತ್ರಜ್ಞಾನ ಪರಿಷತ್, ಕೌಶಲ್ಯ ಯುವತಿ ಮತ್ತು ಮಹಿಳಾ ಮಂಡಳಿ ಹೊಸಳ್ಳಿಯವರ ಆಶ್ರಯದಲ್ಲಿ ಮಂಡ್ಯದ ಬಾಲಭವನದಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಮತ್ತು ಸಾಧಕರಿಗೆ ಅಭಿನಂದನಾ ಸಮಾರಂಭ ನಡೆಯಿತು. ಖ್ಯಾತ ಗರ್ಭಿಣಿ ಮತ್ತು ಸ್ತ್ರೀರೋಗ ತಜ್ಞೆ ಡಾಕ್ಟರ್ ಶ್ವೇತಾ ಅವರು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ, ಪ್ರಸ್ತುತ ದಿನಗಳಲ್ಲಿ ದೈಹಿಕ ಚಟುವಟಿಕೆ ಇಲ್ಲದೆ ಜೀವನವೇ ಹಲವು ರೋಗಗಳಿಗೆ ಮೂಲವಾಗಿದೆ ಎಂದು ಹೇಳಿದರು. ಅನಿಯಮಿತ ಮುಟ್ಟು, ಸಂತಾನಹೀನತೆ, ಫಲವತ್ತತೆ ಕುಸಿತಕ್ಕೂ ಆಟೋಟಗಳಿಗೆ ಜಡಜೀವನವೇ ಕಾರಣವಾಗಿದ್ದು, ಇದರೊಂದಿಗೆ ಇಂದಿನ ಯುವಜನರು ಫಾಸ್ಟ್ ಫುಡ್ ಕಡೆ ಮುಖ ಮಾಡಿರುವುದು ಕೂಡ ಬೊಜ್ಜು ಹೆಚ್ಚಾಗಲು ಕಾರಣ ಅಂತ ಅವರು ಹೇಳಿದರು. 3-4 hours ಎದಿರಲ್ಲ ಅಲ್ವಾ? ಸೊ ಟೈಮು ಹೋಗುತ್ತೆ, ಪ್ಲಸ್ ಅದ್ರ ಜೊತೆಗೆ ಇನ್ನೇನಾಗುತ್ತೆ, ಕಂಪ್ಯಾರಿಸನ್ ಶುರು ಆಗುತ್ತೆ. ಈಗ ಯಾರೋ ಚೆನ್ನಾಗಿ ರೀಲ್ಸ್ ಹಾಕಿರ್ತಾರೆ, ಅವರೆಲ್ಲ ಹೋಗ್ಬಿಟ್ಟಿದ್ದಾರೆ, ನಾವಿಲ್ಲ, ಅವ್ರು ಅಷ್ಟು ಚೆನ್ನಾಗಿದ್ದಾರೆ, ನಾವು ಅಷ್ಟು ಚೆನ್ನಾಗಿಲ್ಲ, ಅವ್ರು ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ, ಆ ಕಂಪ್ಯಾರಿಸನ್ ಮಕ್ಳಿಗೆ ಬಂದೇ ಬರುತ್ತೆ. ಇದೆಲ್ಲ ಏನಾಗುತ್ತೆ, ಫಿಸಿಕಲ್ ಸ್ಟ್ರೆಸ್ ಆಗುತ್ತೆ. ಓಕೆ, ಸೊ ಒಂದು ಅದು ಇರ್ರೆಗ್ಯುಲರ್ ಪೀರಿಯಡ್ಸ್ ಆಗೋದು ಲೈಫ್ ಸ್ಟೈಲ್ ಡಿಸಾರ್ಡರ್ ಒಂದೇ. ಓಕೆ, ಮೇಜರ್ ಇದು ಇವಾಗಲಿಂದಲೇ ನಾವು ಚೇಂಜ್ ಮಾಡ್ಕೊಂಡಿಲ್ಲ ಅಂದರೆ, ಈಗ ಆಲ್ಮೋಸ್ಟ್ ಮುಂಚೆ ಒಂದು 4-5% ಇರ್ತಾಯಿತ್ತು, ಈಗ 20 to 30% ಅಡಲೆಸೆನ್ಸಲ್ಲಿ ಅದು ಇರೆಗ್ಯುಲರ್ ಪೀರಿಯಡ್ಸ್ ಇದೆ. ಓಕೆ, ಅದ್ರ ಜೊತೆಗೆ ಇನ್ನೊಂದಂದರೆ ಒಬೆಸಿಟಿ, ತುಂಬ ದಪ್ಪ ಅಲ್ವಾ, ಎಷ್ಟೊಂದು ಜನ ನೋಡಿದ್ದೀರಾ. ಸೊ ಅದೆಲ್ಲ ಏನಕ್ಕಾಗ್ತದೆ ನಾವೇ ಯೋಚನೆ ಮಾಡಬೇಕು. ಇನ್ನೊಂದೇನಂದರೆ ಸ್ಪಿರಿಚುವಲ್ ಟಚ್ಚೇ ಇಲ್ಲ ನಮಗೆ. ಎಷ್ಟು ಜನಕ್ಕಿದೆ, ಎಷ್ಟು ಜನ ನಮ್ಮ ಭಗವದ್ಗೀತೆನ ನೋಡಿದ್ದೀರಾ, ಅಟ್ಲೀಸ್ಟ್ ಓದಿದ್ದೀರಾ, ಓದೋದಂತೂ ಸೆಕೆಂಡ್ರಿ, ಅದಂತೂ ಯಾರೂ ಇಲ್ಲವೇ ಇಲ್ಲ, ಅಟ್ಲೀಸ್ಟ್ ನೋಡಿದ್ದೀರಾ, ಟಚ್ ಮಾಡಿದ್ದೀರಾ. ಎಲ್ಲರೂ ಅವರ ಧರ್ಮ ಗ್ರಂಥಗಳು ನೀಟಾಗಿ ಫಾಲೋ ಮಾಡ್ತಾರೆ. ನಾವೇ ಏನೋ ವೆಸ್ಟರ್ನೈಸ್ ಆಗೋಕೆ ಹೋಗಿ ಎಲ್ಲ ನಮ್ಮ ರೂಟ್ಸ್ನ ಮರ್ತೋಗಿದ್ದೀವಿ. ಮಕ್ಕಳಲ್ಲಿ ಸೂಯಿಸೈಡಲ್ ಟೆಂಡೆನ್ಸಿ, ಬಾಡಿ ಶೇಪಿಂಗ್ ಎಲ್ಲ ಜಾಸ್ತಿ ಏನಕ್ಕೆ ಆಗ್ತಾಯಿದೆ ಅಂತ ಅಂದ್ಕೊಳ್ತಿದ್ದೀರಾ. ಸ್ಪಿರಿಚುವಲಿಟಿ ನಮ್ಮ ತೊಗೊಂಡ್ಬಿಡ್ತಾರೆ ಅಂತ. ಸನ್ಯಾಸ ತೊಗೊಳಕ್ಕೆ ಎಷ್ಟು ಜನ್ಮಗಳು ಬಂದರೂ ಸನ್ಯಾಸ ದೀಕ್ಷೆ ಸಿಗಲ್ಲ. ಅಷ್ಟಕ್ಕೆ ತುಂಬ ಸಾಧನೆ ಮಾಡಬೇಕು, ಎಷ್ಟು ಜನ್ಮಗಳು ಬರುತ್ತಂತಲೇ ಗೊತ್ತಿರಲ್ಲ. ಕಾರ್ಯಕ್ರಮದಲ್ಲಿ ಕೌಶಲ್ಯ ಯುವತಿ ಮತ್ತು ಮಹಿಳಾ ಮಂಡಳಿಯ ಕಾರ್ಯದರ್ಶಿ ಅರುಣಾ ಕೆಂಪರಾಜು ಇದ್ದರು. ನಗರಸಭೆ ಮಾಜಿ ಅಧ್ಯಕ್ಷೆ ನಾಗರಬಕ್ಕ ಹಾಗೂ ಮುಖ್ಯ ಅತಿಥಿಗಳಾಗಿ ಕಲಾವಿದೆ ಮಂಜುಳಾ, ವಿಜಯ ನಾಗಣ್ಣ, ಶಿಲ್ಪಾ ಸೇರಿದಂತೆ ಇದರ ಜೊತೆಗೆ ಯುವ ಪರಿಷತ್ನ ಪ್ರಧಾನ ಕಾರ್ಯದರ್ಶಿ MC ಲಂಕೇಶ್, ಕರ್ನಾಟಕ ಜನಶಕ್ತಿ ಕಾರ್ಯದರ್ಶಿ ಸಿದ್ದರಾಜು ಸೇರಿದಂತೆ ಅನೇಕರು ಹಾಜರಿದ್ದರು. ರೈತರು ಮತ್ತು ಗ್ರಾಹಕರ ಸಂಪರ್ಕ ಕೊಂಡಿಯಾಗಿ ಆಪ್ಕಾಂ ಸಂಸ್ಥೆಯು ಸೇವೆ ಸಲ್ಲಿಸುತ್ತಿದೆ ಎಂದು ಮಂಡ್ಯ ಜಿಲ್ಲಾ ಆಪ್ಕಾಂ ಅಧ್ಯಕ್ಷರಾದ UC ಶೇಖರ್ ಉಮಂಡಳಿ ಹೇಳಿದರು. RAPCMS ಆವರಣದ ಪೆಟ್ರೋಲ್ ಬ್ಯಾಂಕ್ ಪಕ್ಕ ಆಪ್ಕಾಮ್ಸ್ ನೂತನ ಮಾರಾಟ ಮಳಿಗೆಯನ್ನು ಉದ್ಘಾಟನೆ ಮಾಡಿದ ಅವರು, ಮಧ್ಯವರ್ತಿಗಳ ಹಾವಳಿಯಿಂದ ರೈತರನ್ನು ತಪ್ಪಿಸುವ ಮತ್ತು ಗ್ರಾಹಕರಿಗೆ ನಿಖರ ತೂಕ, ಕರಾರುವಕ್ಕಾದ ಬೆಲೆ ಮತ್ತು ತಾಜಾ ಹಣ್ಣು ತರಕಾರಿ ಮಾರಾಟ ಮಾಡುವ ಉದ್ದೇಶದಿಂದ
ಆಪ್ಕಾಂ ಸಂಸ್ಥೆಗಳನ್ನು ರಾಜ್ಯದ ಎಲ್ಲ ಜಿಲ್ಲೆಯ ಕೇಂದ್ರಗಳಲ್ಲಿ ಅಸ್ತಿತ್ವದಲ್ಲಿದ್ದು ಸೇವೆ ಸಲ್ಲಿಸುತ್ತಿದೆ ಅಂತ ಹೇಳಿದರು. ಮಂಡ್ಯ ಜಿಲ್ಲೆಯಾದ್ಯಂತ ಮತ್ತಷ್ಟು ಹೊಸ ಮಾರಾಟ ಮಳಿಗೆಗಳನ್ನು ಆರಂಭಿಸಲಾಗುವುದು ಅಂತ ಅವರು ತಿಳಿಸಿದರು. ಒಂದು RAPCMS ಆವರಣದಲ್ಲಿ ಪೆಟ್ರೋಲ್ ಬಂಕ್ ಆವರಣದಲ್ಲಿ ಒಂದು ಆಪ್ಕಾಮ್ಸ್ ಮಳಿಗೆಯನ್ನು ಉದ್ಘಾಟನೆ ಮಾಡಿದ್ದೀವಿ. ಹಿಂದೆ ಕೂಡ ಇಲ್ಲಿ ಆಪ್ಕಾಮ್ಸ್ ಮಳಿಗೆ ಇತ್ತು ಅಂತ ಹಿಂದೆ ಇತ್ತು ಅಂತ ಇದು ಹೇಳ್ತಾರೆ. ಬಟ್ ಈಗಲೂ ಕೂಡ ಒಂದು ವಾಟರ್ ಫಿಲ್ಟ್ರು ಇತ್ತು, ಅದನ್ನು ವಾಟರ್ ಫಿಲ್ಟ್ರು ನಡೆದೇ ಇರೋ ಕಾರಣ ಆಪ್ಕಾಮ್ಸ್ ಮಳಿಗೆಯನ್ನು ಮಾಡಿದ್ದೀವಿ. ಒಂದು ಈ RAPCMS ವತಿಯಿಂದ ಆಪ್ಕಾಮ್ಸ್ ಅಂತಾರೆ, ಅದು ಅದರ ಅಭಿವೃದ್ಧಿಗೋಸ್ಕರ ಇದೊಂದು ಮಾಡಿರೋದ್ರಿಂದ ಇದು ನಮ್ಮ RAPCMS ಮತ್ತು ಆಪ್ಕಾಮ್ಸ್ ನೌಕರರು ಇದು ಆಡಳಿತ ಮಂಡಳಿ ಸದಸ್ಯರೆಲ್ಲ ಸಹಕಾರ ಕೊಟ್ಟಿದ್ದಾರೆ. ಅವರಿಗೆ ನಾನು ಹೃತ್ಪೂರ್ವಕವಾದ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮತ್ತು ಆಪ್ಕಾಮ್ಸ್ ಇದೇ ರೀತಿ ಅಭಿವೃದ್ಧಿ ಆಗಲಿ ಅಂತ ಆಶಿಸ್ತೇನೆ. ಈ ಸಂದರ್ಭದಲ್ಲಿ ಆಪ್ಕಾಮ್ಸ್ ಉಪಾಧ್ಯಕ್ಷರಾದ ಭೋಜ ನಾಯಕ್, ನಿರ್ದೇಶಕರುಗಳಾದ ನಾಗೇಂದ್ರ, ತಮ್ಮಣ್ಣ, ಸಿದ್ದರಾಮೇಗೌಡ, ಕೃಷ್ಣೇಗೌಡ, ಪುಟ್ಟಬಸವೇಗೌಡ ಸೇರಿದಂತೆ ಅನೇಕರಿದ್ದರು.